ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚೈಮಾಂ ಪ್ರಸುಪ್ತ ಸಂಜೀವಯತ್ಯಖಿಲಶಕ್ತಿಧರ ಸ್ವಧಾಮ್ನಾ ಅನ್ಯಾಂಸ್ತಹಸ್ತಚರಣಶ್ರವಣತ್ವಗಾದಿಂ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಜಯತಿ ಹರಿರಚಿಂತಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿರಸ್ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋಲಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಗ್ರಂಥಮುದೀರಯೇತ್ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಸತ್ತುವಿತ ಪುನಾನಂತೋ ಯತ್ರ ಧೀರಾ ಮನಸಾ ವಾಚಮಕ್ರತ ಅತ್ರ ಸಖಾಯ ಸಖ್ಯಾನಿ ಭದ್ರೈಷಾಂ ಲಕ್ಷ್ಮೀರ್ನಿಹಿತಾಧಿವಾಚೀ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧಮೋಕ್ಷ ಯಸ್ಯ ಅಪಾಂಗ ಲವ ಮಾತ್ರತ ಊರ್ಜಿತಾ ಸ ಶ್ರೀಃ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗ್ಯತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಃ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶು ಸುದೃಶನ್ನೋ ಜಯ ಜಯ ಮಾತರ್ಮೇ ಮಾತರಿಶ್ವನ್ ಪಿತರತಲಗುರೋದ್ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವಾಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವಧಾಂ ಅಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥಾ ಚಿತ್ರೈಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಹಯಗ್ರೀವಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾಧಿದ್ವಂದರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇತ್ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಅಡಿಗಾವರದಲ್ಲಿ ನಮಸ್ಕಾರ ಮಾಡುತ್ತಾ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ ನನ್ನ ಪ್ರೀತಿಯ ಅಧ್ಯಾತ್ಮ ಬಂಧುಗಳೇ, ನಾವು ಆಚಾರ್ಯ ಮಧ್ವರ ಜೀವನ ಚರಿತ್ರೆಯ 4ನೇ ದಿನಕ್ಕೆ ಕಾಲಿಡ್ತಾ ಇದ್ದೇವೆ. ನಾವು ನಿನ್ನೆ ಆಚಾರ್ಯ ಮಧ್ವರ ಅಂತಂದರೆ ಜನ್ಮ, ಅವರು ಆಚಾರ್ಯ ಮಧ್ವರು ಹುಟ್ಟಿದರು, ಆಮೇಲೆ ಅವರ 1-2 ಬಾಲಲೀಲೆಗಳನ್ನು ನಾವು ನೋಡಿದ್ವಿ. ಸುಮಾರು ಆಚಾರ್ಯರಿಗೆ 2-3 ತಿಂಗಳು. ಆಗ ಆ ಭೂತದ ಬಾಧೆಯಿಂದ ಹೇಗೆ ಆಚಾರ್ಯರು ಎಲ್ಲರನ್ನೂ ಸಂರಕ್ಷಣೆ ಮಾಡಿ ಮತ್ತೆ ಮನೆಗೆ ಕರೆದುಕೊಂಡು ಹೋದರು ಅಂತ ಅಲ್ಲಿವರೆಗೂ ನಾವು ನಿನ್ನೆ ಕಥೆ ನೋಡಿದ್ವು. ಅಂತಂದರೆ ಸುಮಾರು ಈಗ 2.5 ಸರ್ಗಗಳು ಮುಗಿದಿದೆ. ಅಂತಂದರೆ ಇವತ್ತು 3ನೇ ಸರ್ಗ ಮುಗಿದು ಬಿಡುತ್ತೆ ನಮಗೆ ಇವತ್ತಿನ ದಿನ. ಅಂತಂದರೆ ನಾಳೆ ನಾವು ಆಚಾರ್ಯರು ಸನ್ಯಾಸ ದೀಕ್ಷೆ ಹೇಗೆ ತಗೊಂಡ್ರು, ಆಮೇಲೆ ಇನ್ನೂ ಕೆಲವು ಅವರ ಬಾಲಲೀಲೆಗಳನ್ನು ನೋಡಿ ನಾವು ಒಂದು ಘಟ್ಟಕ್ಕೆ ಬರ್ತೀವಿ. 4ನೇ ಸರ್ಗ 4-5ನೇ ಸರ್ಗಕ್ಕೆ ಬರ್ತೀವಿ. ನಾನು ಅದೇ ನಿನ್ನೆ ಆ ಒಂದು ಯಾರು ಮೈಯಲ್ಲಿ ಆ ಭೂತ ಹೋಗಿ ಹೇಳಿತ್ತು ನೋಡಿ,
ಲೋಕೇಶ್ವರ ಸಕಲ ಬಾಲಮತ ಕಿಲಹ ಅಂತ ಆಚಾರ್ಯರ ಲೋಕೋತ್ತರ ಪ್ರತಿಭೆಯನ್ನು ಆ 2ನೇ ತಿಂಗಳಲ್ಲಿ ಅವರು ಆಚಾರ್ಯ ತೋರಿಸಿದರು. ಅಂತಹ ಒಂದು ಪ್ರಾಣತತ್ವ ಭೂಮಿಗೆ ಇಳಿದು ಬಂದಂತಹ ಒಂದು 2ನೇ ತಿಂಗಳಿನಲ್ಲಿ ನಾವು ಆಚಾರ್ಯರ ಒಂದು ಬಾಲಲೀಲೆ ನೋಡಿದ್ವು. ಅದಕ್ಕಿಂತ ಮುಂಚೆ ನಾನು ಒಂದು ಮಾತು ಮಧ್ವವಿಜಯದಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಮಧ್ವವಿಜಯ ಇದು ಕೇವಲ ಆಚಾರ್ಯರ ಜೀವನ ಚರಿತ್ರೆ ಅಂತ ಮಾತ್ರ ನೋಡಬೇಡಿ. ಇದು ಮಧ್ವವಿಜಯ 16 ಸರ್ಗಗಳಂತಂದರೆ ಇದು ಸರ್ವಶಾಸ್ತ್ರಾರ್ಥ ಸಂಗ್ರಹ. ಇದು ನಮಗೆ ಮಧ್ವವಿಜಯವನ್ನು ಪ್ರತಿ ಶ್ಲೋಕವೂ ಕೂಡ ನಮಗೆ ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಜಗತ್ತಿನಲ್ಲಿ ಯಾವುದೇ ಧರ್ಮ ನಮ್ಮ ಮುಂದೆ ಬಂದು ನಿಲ್ಲಿ ಅದಕ್ಕೆ ನಾವು ಉತ್ತರ ಕೊಡಬಹುದು. ಯಾಕೆ ನಿಮ್ಮ ಧರ್ಮ ಅವೈದಿಕ ಮತ್ತು ಅಶಾಸ್ತ್ರೀಯ ಅಂತ ಹೇಳಿ ಅವರಿಗೆ ಉತ್ತರ ಕೊಡಬಹುದು. ಇಲ್ಲಿ ಪ್ರಾಯ ಮಂಡನೆ ಮಾಡಲಿಕ್ಕೆ ಯಾರೂ ಹೋಗ್ತಾ ಇಲ್ಲ. ಈಗ ಆ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಯಾಕೆ ಅಂತಂದರೆ ಇದು ಈಗ ನಾವು ಅದು ಮಂಡನೆ ಮಾಡಲಿಕ್ಕೆ ಹೋದರೆ ಇನ್ನೇನೇನೋ ಆಗಿಬಿಡುತ್ತೆ. ಆದರೆ ತಿಳ್ಕೊಳ್ಳಿಕ್ಕೆ ನಮಗೆ ಶಾಸ್ತ್ರ ಸರ್ವ ಧರ್ಮಗಳು ಇವತ್ತಿನವರೆಗೂ ಆಚಾರ್ಯರ ಬರೋಕ್ಕಿಂತ ಮುಂಚೆ ಎಷ್ಟೆಷ್ಟು ಧರ್ಮಗಳು ಬಂತು ಅವು ಎಲ್ಲವೂ ಕೂಡ ನಾರಾಯಣ ಪಂಡಿತರು ಮಧ್ವವಿಜಯದಲ್ಲಿ ಒಂದು ಕ್ರೋಢೀಕರಣ ಮಾಡ್ತಾರೆ. ಅಂತಂದರೆ ಯಾರೇ ಬರಲಿ, ಬೌದ್ಧರೇ ಬರಲಿ, ಮೀಮಾಂಸಕರು ಬರಲಿ, ತಾರ್ಕಿಕರು ಬರಲಿ, ಅದಕ್ಕೆ ಹೇಗೆ ಉತ್ತರ ಕೊಡಬೇಕು ಅನ್ನೋದು ಒಂದು ನಾವು ಮಧ್ವವಿಜಯದಿಂದ ಕಲಿಬಹುದು. ಅಂದರೆ ನೀವು ಮಧ್ವವಿಜಯ ಬರೀ ಕಾವ್ಯಶಾಸ್ತ್ರ ಅಲ್ಲ, ಇದರಲ್ಲಿ ಅನೇಕ ಒಂದು ಆಗಿನ 13ನೇ ಶತಮಾನದ ಒಂದು ನ್ಯಾಯದ ವ್ಯವಸ್ಥೆ ಹೇಗಿತ್ತು, ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅಂತಂದರೆ ಧರ್ಮಗಳು ಹೇಗೆ ಒಂದಕ್ಕೊಂದು ಧರ್ಮಗಳ ತಿಕ್ಕಾಟ ಹೇಗೆ ನಡೆದಿತ್ತು, ಯಾವುದು ಸತ್ಯ ಅಸತ್ಯ ಅನ್ನೋದು ನಮಗೆ ಪ್ರಾಯ ಮಧ್ವವಿಜಯವನ್ನು ನಾವು ಓದಿ ಬೇರೆ ಶಾಸ್ತ್ರೀಯ ಗ್ರಂಥಗಳನ್ನು ನಾವು ಓದಿದಾಗ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಆ ನಿಟ್ಟಿನಲ್ಲಿ ನಾವು ಮಧ್ವವಿಜಯ ನೋಡಬೇಕು. ಆಮೇಲೆ ಇನ್ನೊಂದು ಸಂದರ್ಭ ಅದೇ ಆಚಾರ್ಯರ ಬಾಲಲೀಲೆ. ಇವತ್ತೊಂದು ಆಚಾರ್ಯರು 3-4 ವರ್ಷ ಸುಮಾರು ಅವರು ಉಪನಯನ ಆಗೋವರೆಗೂ ನಾವು ಎಲ್ಲ ನೋಡ್ತೇವೆ. ಇವತ್ತು ಆಚಾರ್ಯ ಮಧ್ವರಿಗೆ 2 ವರ್ಷದ ಮಗು. ಒಂದು ದಿನ ಏನಾಯಿತು ಅಂತಂದರೆ ಮನೆಯಲ್ಲಿ ಆಚಾರ್ಯ ಮಧ್ವರು ಹುರುಳಿ ತಿಂದುಬಿಟ್ರು. ಹುರುಳಿಕಾಳು ಅಂತಂದರೆ ಹಾರ್ಸ್ ಗ್ರಾಮ್. ಹುರುಳಿಕಾಳು ತಿಂದುಬಿಟ್ರು. ಹುರುಳಿಕಾಳು ತಿಂದ್ರೂ ಕೂಡ ಆಚಾರ್ಯರಿಗೆ ಆ 2 ವರ್ಷದ ಮಗುಗೆ ಏನೂ ಆಗಲಿಲ್ಲ. ಯಾಕೆ ಅಂತಂದರೆ ಅದು ಆಚಾರ್ಯರ ಶಕ್ತಿ ಆಗಿತ್ತು, ಅದು ಜೀರ್ಣ ಮಾಡಿಬಿಟ್ರು ಅವರು. ಆ ಹುರುಳಿಕಾಳು ತಿಂದಿದ್ದಕ್ಕೆ ಏನೂ ಆಗಲಿಲ್ಲ. ಆಗ ಆಚಾರ್ಯರ ತಾಯಿ ತುಂಬ ಗಾಬರಿಗೊಂಡು ಏನಾಯಿತು ನನ್ನ ಮಗುಗೆ ಅಂತ ಹೇಳಿ ಮತ್ತೆ ಎದೆಹಾಲು ಕುಡಿಸಿದ್ಲು, ಬಾಯಾರಿಕೆ ಆಗಬಾರದಂತ ಹೇಳಿ. ಆ ಹುರುಳಿಕಾಳು ತಿಂದಾಗ ಅಕ್ಕಪಕ್ಕದಲ್ಲಿರೋರೆಲ್ಲ ಜನರಿಗೆ ಗೊತ್ತಾಯಿತು, ಅಯ್ಯೋ ಮಗು ಹುರುಳಿಕಾಳು ತಿಂದಿದೆ ಅಂತ ಹೇಳಿ ಬಂದು ನೋಡಿ ಆ ಮಗುವಿನನ್ನು ಎತ್ತಿಕೊಂಡು ಮುದ್ದಾಡೋದಂತೆ. ಇದೇ ಒಂದು ನೆಪ ಎಲ್ಲರಿಗೂ. ಆಗ ತಂದೆ ಇರಲಿಲ್ಲ. ತಂದೆ ಬಂದ ಮೇಲೆ ತಂದೆಗೆ ಗೊತ್ತಾಗತ್ತೆ ಮಗು ಹುರುಳಿಕಾಳು ತಿಂದಿದ್ದು ಅಂತ. ಅಯ್ಯೋ ನನ್ನ ಮಗುಗೆ ಹುರುಳಿಕಾಳು ತಿಂದು ಹೊಟ್ಟೆಗೆ ಇನ್ನೇನಾದರೂ ತೊಂದರೆ ಆಗಬಾರ್ದು ಅಂತ ಹೇಳಿ ಮಧ್ಯಗೇಯ ಭಟ್ಟರು ಆ ಪುಟ್ಟ ವಾಸುದೇವ ಆಚಾರ್ಯರನ್ನು ತೊಡೆಯ ಮೇಲೆ ಹಾಕಿಕೊಂಡು ಧನ್ವಂತ್ರಿ ಜಪ ಮಾಡಿದರಂತೆ. ಅಂತಂದರೆ ಮಗುವಿನ ಸರ್ವಾಂಗವನ್ನು ಕಾಯಲಿ ಭಗವಂತ ಅಂತ ಹೇಳಿ ರಕ್ಷಣೆ ಮಾಡಲಿ ಅಂತ ಧನ್ವಂತ್ರಿ ಜಪ ಮಾಡಿದರಂತೆ. ಅದೇ ಹೇಳಿದೆ ಅಲ್ಲ, ಅಕ್ಕಪಕ್ಕ ಜನರು ಬಂದು ಬಹಳ ಕುತೂಹಲದಿಂದ ಈ ಮಗುವಿನ ಚಟುವಟಿಕೆಗಳನ್ನು ನೋಡ್ತಾ ಇದ್ರು. ನಾರಾಯಣ ಪಂಡಿತರು ಹೇಳ್ತಾರೆ, ಆ ಹೆಂಗಿತ್ತು ಮಗು ಅಂತಂದರೆ 32 ಲಕ್ಷಣೋಪೇತವಾಗಿರುವಂತಹ ಮಗು ಇತ್ತು. ಎಲ್ಲ ಒಬ್ಬ ಮನುಷ್ಯನಲ್ಲಿ 32 ಲಕ್ಷಣಗಳು ಏನು ಇರಬೇಕು ಅದು ಎಲ್ಲ ಪ್ರಪೋರ್ಷನೇಟ್ಲಿ ಆಚಾರ್ಯರಲ್ಲಿತ್ತು. ಯಾವುದು ಒಂದು ಹೆಚ್ಚು ಒಂದು ಕಮ್ಮಿ ಅಂತ ಇರಲಿಲ್ಲ. ಎಲ್ಲವೂ 32 ಲಕ್ಷಣ. ಒಬ್ಬ ಸಾಧಕ ಅಥವಾ ಒಬ್ಬ ಮೇಧಾವಿ ಪುರುಷನ ಲಕ್ಷಣಗಳು ಅಂತಂದರೆ 32 ಲಕ್ಷಣಗಳಿದೆ. ಆ 32 ಲಕ್ಷಣಗಳು ಕೂಡ ಆಚಾರ್ಯರಲ್ಲಿ ಪರಿಪೂರ್ಣವಾಗಿತ್ತು. ಯಾಕೆ ಅಂತಂದರೆ ಅದು ಪ್ರಾಣತತ್ವದ ಒಂದು ಸಂಕೇತ. ಅವರು ಪೂರ್ಣ ಪ್ರಮಾಣದಲ್ಲಿ ಆ 32 ಲಕ್ಷಣಪೇತರಾಗಿದ್ದರು. ಅಂತಹ ಆ ಮಗುವಿಗೆ ಆ ಹುರುಳಿಕಾಳು ಎಷ್ಟು ಚೆನ್ನಾಗಿ ಜೀರ್ಣ ಆಯಿತು ಅಂತಂದರೆ ಬೇರೆ ಯಾರಾದರೂ ಆಗಿದ್ದರೆ ಏನೋ ಅಜೀರ್ಣ ಕಾಯಿಲೆಗಳು ಮುಂತಾದವು ಆಗಿತ್ತು. ಆದರೆ ಆಚಾರ್ಯರು ಅದನ್ನು ಜೀರ್ಣಿಸಿಕೊಂಡರು. ಈಗ ಸುಮಾರು ಆಚಾರ್ಯರಿಗೆ ಒಂದು ವರ್ಷ ಏನಾಯಿತು ಅಂತಂದರೆ ಆಚಾರ್ಯರ ತಾಯಿ, ಅದೇ ನಾನು ನಿನ್ನೆ ಹೇಳಿದ್ದೆ, ಟೆಂಕನಡಿಯೂರು ಊರಿನಲ್ಲಿ ಅವರ ತವರು ಮನೆ ಇತ್ತು. ಅಲ್ಲಿ ಒಂದು ಯಾವುದೋ ಅವರ ತಾಯಿ ಕಡೆಯಲ್ಲಿ ಒಂದು ಮದುವೆಯ ಸಂದರ್ಭ. ಅದಕ್ಕೆ 1 ವರ್ಷದ ಮಗು ಇನ್ನೇನು ನಡಿಲಿಕ್ಕೆ ಎಲ್ಲ ಪ್ರಾರಂಭ ಆಗ್ತಾ ಇತ್ತು. ಮತ್ತು
ತುಂಬ ಮಧ್ವವಿಜಯ ಹೇಳುತ್ತೆ, ತುಂಬ ಸ್ಪಷ್ಟವಾಗಿ ಆಚಾರ್ಯರ ಮಾತು ಉಚ್ಚಾರ ಶುರುವಾಗಿತ್ತು. ಯಾಕೆ ಅಂತಂದರೆ ಆಚಾರ್ಯರ ನಾಲಿಗೆಯ ಮೇಲೆ ಆ ತಾಯಿ ಭಾರತಿ ನೆಲೆಸಿಬಿಟ್ಲು. ಯಾಕೆಂದರೆ ಇವರು ಭಾರತೀ ಪತಿ. ಇವರ ನಾಲಿಗೆಯ ಮೇಲೆ ಆ ಭಾರತಿ ನೆಲೆಸಿ ವಿಹರಿಸಿದಳಂತೆ. ಅಂದರೆ ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಮಾತನಾಡಲಿಕ್ಕೆ ಬರ್ತಿತ್ತು ಅಂತ ಮಧ್ವವಿಜಯ ಹೇಳುತ್ತೆ. ಆಮೇಲೆ ಅದೇ ಸುಮಾರು 1.5-2 ವರ್ಷ ಆಚಾರ್ಯರ ತಾಯಿ ಮಧ್ವರನ್ನು ಕರ್ಕೊಂಡು ಆ ಟೆಂಕನಡಿಯೂರಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ಅದಕ್ಕಿಂತ ಮುಂಚೆ ಇನ್ನೊಂದು ಇದಾಗತ್ತೆ, ಇನ್ನೊಂದು ಕಥೆ ಇದೆ. ಒಂದು ದಿನ ಬೆಳಗ್ಗೆ ಏನಾಗುತ್ತೆ ಅಂತಂದರೆ, ಆ ಸಮಯದಲ್ಲಿ ಈ ದನಗಳನ್ನು ಎಲ್ಲ ಬಿಡ್ತಾ ಇದ್ರು. ಅಂತಂದರೆ ದನಗಳು, ಎತ್ತುಗಳು ಎಲ್ಲ ಕೂಡ ಬೀದಿಯಲ್ಲಿ ಅಂತಂದರೆ ಬೆಳಗಾತ ಎದ್ದು ಹಾಲು ಕರೆದು ಅದನ್ನು ಬಿಟ್ಟು ಬಿಡೋರು. ಆಗ ತುಂಬ ಜಾಗ ಇತ್ತು, ಅರಣ್ಯ ಇತ್ತು, ಪುಷ್ಕಳವಾಗಿ ಸ್ವಚ್ಛವಾಗಿ ಹುಲ್ಲನ್ನು ತಿಂದು, ಆಗ ಪ್ಲಾಸ್ಟಿಕ್ ಕವರ್ಗಳೇನೂ ಇರಲಿಲ್ಲ ಈಗಿನ ಥರ ಹಸುಗಳು ತಿನ್ನಕ್ಕೆ. ಆಗ ಬಿಟ್ಬಿಡೋರು. ಬೆಳಗಾತ ಎದ್ದು ಹಾಲು ಕರೆದು ಅದನ್ನು ಬಿಟ್ಟರೆ ಅದು ಅರಣ್ಯಕ್ಕೆ ಹೋಗಿ ಸ್ವಚ್ಛಂದವಾಗಿ ಹುಲ್ಲನ್ನು ಮೇಯ್ದು ಅಲ್ಲೇ ಕೆರೆಯಲ್ಲಿ ನೀರು ಕುಡಿದು ಬರ್ತಿತ್ತು. ಈಗ ಬಿಟ್ಟರೆ ಏನಾಗುತ್ತೆ ಅಂದರೆ ಮುನ್ಸಿಪಾಲ್ಟಿಯವರು ಬರ್ತಾರೆ, ಮುನ್ಸಿಪಾಲ್ಟಿಯವರು ಬಂದು ಫೈನ್ ಹಾಕೋದು, ಅದು ಇನ್ನೇನೇನೋ ಕೆಲಸಗಳಾಗ್ಬಿಡುತ್ತೆ. ಈಗ ಬಹಳ ಕಷ್ಟ. ಈಗ ದನ ಸಾಕೋದು ಅಂತಂದರೆ ಅದು ಒಂದು ವಿಪರೀತ ಕಷ್ಟ. ಆಗ ತುಂಬ ಸುಲಭವಾಗಿತ್ತು. ಯಾಕೆ ಅಂತಂದರೆ ಹಸು ಅದು ಒಂದು ಸಂಪತ್ತಿದ್ದಂಗೆ, ಅದಕ್ಕೇನೂ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ. ಈಗ ಎಲ್ಲ ಅದಕ್ಕೆ ಹುರುಳಿ ಹಾಕಬೇಕು, ಅದಕ್ಕೆ ಅದು ದನ ಎಲ್ಲೂ ಕಳಿಬಾರದು ಅಂತ ಹೇಳಿ ಅದಕ್ಕೊಂದು ಟ್ಯಾಗ್ ಹಾಕಬೇಕು, ಎಲ್ಲ ಇದೆ. ಹಾಗಲ್ಲ. ಹಿಂದಿನ ಕಾಲದಲ್ಲಿ ಬೆಳಗಾತ ಹಾಲು ಕರೆದು ಬಿಟ್ಟರೆ ಮುಗಿದೋಯ್ತು. ಅದು ಒಂದು ಕಡೆ ಹೋಯಿತು ಅಂತಂದರೆ ಅದು ಎಲ್ಲ ಹುಲ್ಲು ತಿಂದು ಸಾಯಂಕಾಲ ಮನೆಗೆ ಬರ್ತಿತ್ತು. ಇದು ದನ ಒಂದು ಸಂಪತ್ತು. ಆಗ ಧನ ಸಂಪತ್ತಿರಲಿಲ್ಲ. ನಿಮಗೆ ಒಂದೆರಡು ಉದಾಹರಣೆ ಕೊಡ್ತೀನಿ. ಒಬ್ಬ ಮನುಷ್ಯ ಶ್ರೀಮಂತನಿದ್ದಾನೆ ಅಂತನ್ನೋದು ಒಂದು ಮಾನದಂಡ ಅಂತಂದರೆ ಅವನ ಹತ್ರ ಎಷ್ಟು ಹಸು ಇದೆ, ಎಷ್ಟು ಅವನ ಹತ್ರ ಜಾನುವಾರುಗಳಿದೆ, ಆದ್ದರಿಂದಾಗಿ ಅವನು ಎಷ್ಟು ಶ್ರೀಮಂತ ಅಂತ ಪರಿಗಣನೆ ಮಾಡ್ತಿದ್ರು. ನಿಮಗೆ ಉದಾಹರಣೆಗೆ ಮಹಾಭಾರತದ ಕಥೆ, ವಿರಾಟ್ ಪರ್ವದಲ್ಲಿ ಗೋಗ್ರಹಣ ಆಗುತ್ತೆ. ಪಾಂಡವರು ವಿರಾಟ್ ನಗರದಲ್ಲಿ ಇದ್ದಾರೆ ಅಂತ ಹೇಳಿ ಕೀಚಕ ಸತ್ತ ಮೇಲೆ ದುರ್ಯೋಧನನಿಗೆ ಸುದ್ದಿ ಹೋಯಿತು, ಕೀಚಕನ ಸಂಹಾರ ಆಗಿದೆ ಅಂತ ಹೇಳಿದಾಗ ದುರ್ಯೋಧನ ತೀರ್ಮಾನ ಮಾಡಿಬಿಟ್ಟ, ಇಲ್ಲ ಕೀಚಕನನ್ನು ಸಂಹಾರ ಮಾಡಲಿಕ್ಕೆ ಪಾಂಡವರೇ ಆಗಿರಬೇಕು, ಅದರಲ್ಲಿ ಭೀಮನೇ ಇರಬೇಕು, ಬೇರೆ ಯಾರೂ ಇಲ್ಲ ಅಂತ ನಾವು ವಿರಾಟ್ ರಾಜನ ಮೇಲೆ ಆಕ್ರಮಣ ಮಾಡಬೇಕು ಅಂತ ಅವನು ತೀರ್ಮಾನಿಸಿದ. ಆಗ ದುರ್ಯೋಧನಾದಿಗಳು ಏನು ಮಾಡಿದ್ರು ಅಂತಂದರೆ, ಮೊದಲು ಮಾಡಿದ್ದೇ ಕೆಲಸ ಗೋಗ್ರಹಣ ಕೆಲಸ. ಗೋಗ್ರಹಣ ಅಂತಂದರೆ ವಿರಾಟ್ ರಾಜನ ಒಂದು ಗೋವುಗಳ ಏನು ಹಟ್ಟಿ ಇತ್ತಲ್ಲ, ಹಟ್ಟಿಯ ಮೇಲೆ ಮೊದಲು ಪ್ರಹಾರ ಮಾಡಿದ್ದವರು. ಅಂತಂದರೆ ಆಕಳುಗಳ ಸಂಪತ್ತನ್ನು ನಾವು ಕದ್ದಾಗ ಮನುಷ್ಯ ಅರಾಜಕತೆಗೆ ಹೋಗ್ತಾನೆ ಅಂಥೇಳಿ ಆಗ ಅದೊಂದು ಪರಿಕಲ್ಪನೆ. ಅಂತಂದರೆ ಅದೊಂದು ಸಾಮಾಜಿಕ ವ್ಯವಸ್ಥೆ ಇತ್ತು. ಆಗ ಧನ ಮುಖ್ಯ ಇರಲಿಲ್ಲ. ಹಾಗೆ ಅವನು ದುರ್ಯೋಧನ ಗೋಗ್ರಹಣ ಮಾಡಿದ. ಅದೇ ನಿಟ್ಟಿನಲ್ಲಿ ಇಲ್ಲಿ ಏನಾಯಿತು ಅಂತಂದರೆ, ಹಸು ಮತ್ತು ಅಲ್ಲಿ ಒಂದು ಎತ್ತಿತ್ತು. ಬೆಳಗ್ಗೆ ಏನಾಗಿದೆ ಅಂತಂದರೆ ಎಲ್ಲ ಹಸು ಮತ್ತು ಎತ್ತು ಬಿಟ್ಟಿದ್ದಾರೆ. ಆಚಾರ್ಯರು ಮನೆಯಿಂದ ಆ ಒಂದು ಎತ್ತಿನ ಜೊತೆಗೆ ಆಟ ಆಡ್ತಾ ಅರಣ್ಯಕ್ಕೆ ಹೋಗ್ಬಿಟ್ರು. ಬೆಳಗ್ಗೆ ಹೋಗಿದ್ದಾರೆ ಆಚಾರ್ಯರು. 1.5 ವರ್ಷದ ಮಗು ಆಚಾರ್ಯರುವಾಗ ಪುಟ್ಟ ವಾಸುದೇವ ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲ ಕಡೆ ಹುಡುಕಿ, ಎಲ್ಲ ಅಕ್ಕಪಕ್ಕ ಮನೆಯಲ್ಲಿ ಹುಡುಕ್ತಾರೆ, ಎಲ್ಲ ಕಡೆ ಹುಡುಕಿದ ಮೇಲೆ ಇಡೀ ಪಾಚಕದಲ್ಲಿ ಆಚಾರ್ಯರು ಸಿಗಲ್ಲ. ಆಚಾರ್ಯರು ಹಸುವಿನ ಜೊತೆ ಆಟ ಆಡ್ತಾ, ಎತ್ತಿನ ಜೊತೆ ಆಟ ಆಡ್ತಾ ಹೋಗ್ಬಿಟ್ಟಿದ್ದಾರೆ. ಸಂಜೆ ತನಕ ಸಿಗಲಿಲ್ಲ. ಆಗ ತಂದೆ ತಾಯಿಗಳಿಗೆ ಗಾಬರಿ ಆಗತ್ತೆ. ಆಗ ಯಾರೋ ಒಬ್ಬ ಪಾಜಕದವನೇ ಬಂದು ಹೇಳ್ತಾನೆ, ಇಲ್ಲ ಒಂದು ಚಿಕ್ಕ ಮಗು ಆ ಎತ್ತು ಮತ್ತು ಹಸುಗಳ ಜೊತೆ ಆಟ ಆಡ್ತಾ ಅರಣ್ಯದಲ್ಲಿದೆ ಅಂತ ಹೇಳಿದಾಗ ಇವರು ಮೊದಲಿಗೆ ನಂಬಲೇ ಇಲ್ಲ. ಅದು 1 ವರ್ಷ 1.5-2 ವರ್ಷದ ಮಗು, ಅದು ಹೇಗೆ ಹೋಗುತ್ತೆ ಅಂತ ಹೇಳಿ ಅಂದರು. ಅಷ್ಟರಲ್ಲಿ ಸಾಯಂಕಾಲ ಆಗಿದೆ. ಆಚಾರ್ಯರು ಆ ಎತ್ತಿನ ಜೊತೆ ಆಟ ಆಡ್ತಾ ಬಾಲ ಹಿಡ್ಕೊಂಡು ಮತ್ತೆ ಮನೆಗೆ ಬಂದರು. ಸುಮಾರು ಆಚಾರ್ಯರಿಗೆ 1.5-2 ವರ್ಷ. ಈಗ ನೋಡ್ತಾ ಆಚಾರ್ಯರು ಆ ಋಷಭದ ಜೊತೆ, ಯಾಕೆಂದ್ರೆ ಆಚಾರ್ಯರು ಋಷಭಮ್ಮ ಸಮಾಸಾನಮ್ಮ, ಅವರು ಋಷಭರೇ ಆಚಾರ್ಯರು. ಅವರು ಋಷಭರು, ಆ ವೃಷಭನ ಜೊತೆ ಆಟ ಆಡ್ತಾ ಮನೆಗೆ ಬಂದರು. ಅದೇ ಮಧ್ವವಿಜಯ ಹೇಳುತ್ತೆ, ಬಾಲಸ್ಯ ಬಾಲ ಪರಿಲಂಬನ ಗೋಚರಂ ತದ್ ಏಕಾದ್ಭುತಂ ವೃಷಭ ಬಾಲ ಕೃತಾವಲಂಬಂ ಅಂತಂದರೆ ಬಾಲದ ಜೊತೆಗೆ ಹಿಡ್ಕೊಂಡು ಆಚಾರ್ಯರು ಬಂದರು. ನೋಡಿ, ಆ ವೃಷಭ ಎಷ್ಟು ಪುಣ್ಯಶಾಲಿ, ಯಾವ ಪುಣ್ಯಚೇತನ, ಯಾವುದೋ ಒಂದು ಪಾಪದ ಕರ್ಮದಿಂದ ಎತ್ತಾಗಿ ಹುಟ್ಟಿತ್ತು. ಅದನ್ನು ಆಚಾರ್ಯರ ಕೈ ಸ್ಪರ್ಶದಿಂದ ಅದು ಉದ್ಧಾರ ಆಯಿತು. ಅದು
ಅದು ಒಂದು ಆಚಾರ್ಯರ ಕಾರುಣ್ಯ. ಅಂದರೆ ಪ್ರಾಣಿ ಮಾತ್ರದ ಅಂತಂದರೆ ನಾನು ಮನುಷ್ಯರ ಉದ್ಧಾರ ಮಾಡಲಿಕ್ಕೆ ಮಾತ್ರ ಭೂಮಿಗೆ ಬಂದಿಲ್ಲ, ನಾನು ಇಡೀ ಪ್ರಾಣಿ ಮಾತ್ರ ಸಂತತಿಯನ್ನು ಉದ್ಧಾರ ಮಾಡಲಿಕ್ಕೆ ನಾನು ಭೂಮಿಗೆ ಬಂದಿದ್ದೆ ಅಂತ ಹೇಳಿ ಮೊಟ್ಟ ಮೊದಲು ಆಚಾರ್ಯರು ತೋರಿಸಿದರು. ಅದನ್ನು ತುಂಬ ತುಂಟರು ಆಚಾರ್ಯರು ಆ ಸಮಯದಲ್ಲಿ. ಆ ತುಂಟತನ ಇಷ್ಟ ಆಗಿತ್ತು ಅಂತಂದರೆ ತಂದೆ ತಾಯಿಗಳಿಗೆ ಆಚಾರ್ಯರನ್ನು ಹಿಡಿಲಿಕ್ಕೆ ಆಗ್ತಿರಲಿಲ್ಲ. ನೋಡಿ, ಚಿಕ್ಕ ಮಕ್ಕಳಿಗೆ ತುಂಟತನ ಅನ್ನೋದು ಕ್ವಾಲಿಫಿಕೇಶನು, ದೊಡ್ಡದಾದ ಮೇಲೆ ಅದು ಡಿಸ್ಕ್ವಾಲಿಫಿಕೇಶನ್ ಆಗಿಬಿಡ್ಬೇಕದು, ಅದು ಹಾಗೆ ಉಳಿಬಾರ್ದು ತುಂಟತನ. ಅಂತಹ ಆಚಾರ್ಯರು ವಾಸುದೇವ ತಾಯಿ ತಂದೆಯಿಂದ ಒಂದೊಂದು ಸರ್ತಿ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅಂತೆ ಆಚಾರ್ಯರು. ಹಾಗೆ ಮಧ್ವವಿಜಯ ನಮಗೆ ಅದರ ಬಗ್ಗೆ ಹೇಳುತ್ತೆ. ಆಮೇಲೆ ಮನೆಗೆ ಬಂದರು, ಮತ್ತೆ ತಂದೆ ತಾಯಿ ಈ ಮಗುವಿಗೆ ಏನೂ ಆಗಬಾರದು ಅಂಥೇಳಿ ಮತ್ತು ಅನಂತಾಸನ ಆ ಊರಿನ ಅಜ್ಜಯ್ಯ ಅವನಿಗೆ ಮತ್ತೆ ಪ್ರಾರ್ಥನೆ ಮಾಡಿದರು, ನನ್ನ ಮಗನನ್ನು ಸಂರಕ್ಷಣೆ ಮಾಡು ಅಂತ ಹೇಳಿ. ಆಮೇಲೆ ಮುಂದೆ ಆ ಮಗುವಿಗೆ ದೃಷ್ಟಿ ತೆಗೆಯೋದು ಅದು ಮಾಮೂಲಿ ಇದ್ದೇ ಇರುತ್ತೆ, ತಂದೆ ತಾಯಿಗಳ ಮನುಷ್ಯ ಸಹಜ ಪ್ರವೃತ್ತಿ ಅದು. ಅವರಿಗೆ ಗೊತ್ತಾಗಲಿ ಇದು ಪ್ರಾಣತತ್ವ ಅಂತ ಗೊತ್ತಾಗಲಿಲ್ಲ, ಆದರೂ ಕೂಡ ಮನುಷ್ಯನ ಸಹಜ ಮಗುವಿಗೆ ದೃಷ್ಟಿ ತೆಗೆದ್ರು. ಮತ್ತೆ ದೇವರು ಇದಕ್ಕೆ ರಕ್ಷಣೆ ಮಾಡಲಿ ಅಂತ ಎಲ್ಲ ರಕ್ಷೆ ಹಚ್ಚೋದು ಅದೆಲ್ಲ ಮಾಡಿದರು. ಆಮೇಲೆ ಇನ್ನೊಂದು ಏನಾಗಿತ್ತು ಅಂತಂದರೆ, ಆಚಾರ್ಯರ ಮನೆತನ ತುಂಬ ಬಡತನ ಇತ್ತು ಆಚಾರ್ಯರಿಗೆ. ಆಗ ಅಲ್ಲಿ ಅದೇ ಪಾಜಕದಲ್ಲಿ ಒಬ್ಬ ಕಕ್ಕರ ಶೆಟ್ಟಿ ಅಂತ ಇದ್ದ. ಈಗಲೂ ಕೂಡ ಆ ಕಕ್ಕರ ಶೆಟ್ಟಿ ಅನ್ನೋ ಮನೆತನ ಇನ್ನೂ ಪಾಜಕದಲ್ಲಿ ಇದೆ. ಅವರು ಇಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಇಡೀ ಜಗತ್ತಿನಲ್ಲಿ, ಪಾಪ ಆ ಮನೆತನದವರು ಇನ್ನೂ ಆಚಾರ್ಯರ ಸೇವೆ ಮಾಡಿಕೊಂಡು ಪಾಜಕದಲ್ಲೇ ಇದ್ದಾರೆ. ಅವರು ಬೇರೆ ಎಲ್ಲೂ ಹೋಗಿಲ್ಲ, ಅಲ್ಲೇ ಇದೆ ಇನ್ನೂ ಮನೆಯವರು. ನೀವು ಪಾಜಕಕ್ಕೆ ಹೋದಾಗ ನೋಡಬಹುದು ಕಕ್ಕರ ಶೆಟ್ಟಿ ಅವರ ಮನೆಯಲ್ಲಿ ಅಲ್ಲೇ ಇದೆ. ಕಕ್ಕರ ಶೆಟ್ಟಿ ಏನು ಮಾಡಿದ್ದ ಅಂತಂದರೆ, ಆಚಾರ್ಯರ ಮೇಲೆ ಅಂದರೆ ಪುಟ್ಟ ಮಗುವಿನ ಮೇಲೆ ಒಂದು ಪ್ರೀತಿ, ಮತ್ತು ಇವರು ಮಧ್ಯಗೆಯ ಭಟ್ಟರ ಮೇಲೆ ಒಂದು ಅಪಾರವಾದಂತಹ ಗೌರವ. ಅವನೇನು ಮಾಡಿದ್ದ ಅಂತಂದರೆ, ಒಂದು ಕಡ ಕೊಡೋದು ಅಂತ ಹೇಳ್ತಾರಲ್ಲ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ, ಒಂದು ಎತ್ತನ್ನು ಕಡ ಕೊಟ್ಟಿದ್ದ ಅವರ ಬೇಸಾಯಕ್ಕೆ ಬೇಕಾಗತ್ತೆ ಎತ್ತು, ಆಕ್ಸ್. ಅದನ್ನು ಅವನು ಕಡವಾಗಿ ಕೊಟ್ಟಿದ್ದ. ನಡಿಲಾಯರು ಹೇಳಿದ್ರು, ಆಯಿತು ನನಗೆ ಹೇಗೆ ದುಡ್ಡು ಬಂದಾಗ ಕಂತಿನಲ್ಲಿ ನಿನಗೆ ಕೊಡ್ತೀನಿ. ನೋಡಿ, ಆಗಿನ ಬಡತನ ಹೇಗಿತ್ತು ಅಂತಂದರೆ ಊಹೆ ಮಾಡಲಿಕ್ಕಾಗಲ್ಲ. ನಮಗೆ ಈಗಿನವರಿಗೆ ಆ ಬಡತನದ ಊಹೆವೇ ಗೊತ್ತಿಲ್ಲ. ಬಡತನ ಅಂತಂದರೆ ಡಿಕ್ಷನರಿಯಲ್ಲೇ ಇಲ್ದಂಗೆ ಆಗ್ಬಿಟ್ಟಿದೆ. ಈಗ ಬಡತನವೇ ಯಾರಿಗೂ ಇಲ್ಲ, ಇಡೀ ಜಗತ್ತಿನಲ್ಲಿ ಹಂಗಾಗ್ಬಿಟ್ಟಿದೆ. ಈ ಬಡ ಬ್ರಾಹ್ಮಣ ಪಾಪ ಮದ್ದಿಗೆ ಭಟ್ರು ಒಳ್ಳೆ ಮನುಷ್ಯ, ಒಳ್ಳೆ ಪೌರಾಣಿಕ ಅಂತ ವಿದ್ವಾಂಸರು ಅಂತ ಹೇಳಿ ಒಂದು ಏನೋ ಸ್ವಲ್ಪ ಕಡದಲ್ಲಿ ಆ ಎತ್ತನ್ನು ಇವರಿಗೆ ಕೊಟ್ಟಿದ್ದ. ಇವರು ಕೂಡ ಪ್ರಯತ್ನ ಮಾಡ್ತಾರೆ, ತುಂಬ ಪ್ರಯತ್ನ ಮಾಡ್ತಾರೆ, ಅದರ ದುಡ್ಡನ್ನು ಹೊಂದಿಸಿ ಅವನಿಗೆ ಕೊಡಲಿಕ್ಕೆ ಆಗಲ್ಲ. ಒಂದು ದಿನ ಏನಾಗುತ್ತೆ ಅಂತಂದರೆ, ಕಕ್ಕರ ಶೆಟ್ಟಿ ಬೆಳಗ್ಗೆ ದುಡ್ಡಿಸ್ಕೊಳ್ಳಿಕ್ಕೆ ಅಂತ ಮನೆಗೆ ಬಂದುಬಿಡ್ತಾನೆ, ಸಾಲಗಾರನಾಗಿ ಸಾಲ ಇಸ್ಕೊಳ್ಳಿಕ್ಕೆ ಮನೆಗೆ ಬರ್ತಾನೆ. ಆಗ ಭಟ್ರೆ ನಮ್ಮ ದುಡ್ಡು ಕೊಡೋದಿತ್ತು, ಇನ್ನೂ ಕೊಟ್ಟಿಲ್ಲ ನೀವು ಅಂತ ಕೂತು ಬಿಡ್ತಾನೆ ಅಲ್ಲೇ. ಆಗ ಪುಟ್ಟ ವಾಸುದೇವ ಬಂದು ತಂದೆ ನಡಿಲಾಯರಿಗೆ ಕೇಳ್ತಾನೆ, ಅಪ್ಪ ಊಟಕ್ಕೆ ಬಾ ಅಂತ ಕೇಳ್ತಾನೆ. ಆಗ ಇಲ್ಲ ಅಪ್ಪ, ನಾನು ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದೇನೆ, ನಾನು ಕಕ್ಕರ ಶೆಟ್ಟಿಗೆ ದುಡ್ಡು ಕೊಡಬೇಕು, ಹೀಗಾಗಿ ಅವನು ಹಾಗೆ ಉಪವಾಸ ಕೂತಿದ್ದಾನೆ, ನಾನು ಉಪವಾಸ ಕೊಡ್ತೀನಿ, ನಾನು ಬರಲ್ಲ, ನೀನು ಮಾಡು ಅಂತ ಹೇಳಿದರು. ಆಗ ಆಚಾರ್ಯರು ಏನು ಮಾಡಿದರು ಅಂತಂದರೆ, ಅಲ್ಲೇ ಆ ಪಾಜಕ ಆಚಾರ್ಯರ ಜೀವನ ಮನೆ ಅವರೇನು ಜನ್ಮಸ್ಥಳದಲ್ಲೇ ಒಂದು ಹುಣಸೆ ಮರ ಇದೆ. ಆ ಹುಣಸೆ ಮರ ಈಗ ತುಂಬ ಜನ ಹುಣಸೆ ಮರ ಮಕ್ಕಳಿಗೆ ಗೊತ್ತೇ ಇಲ್ಲ ಹುಣಸೆ ಮರ ಅಂತಂದರೆ, ಯಾಕೆಂದ್ರೆ ಈಗೆಲ್ಲ ಪಲ್ಪ್ ಆಗಿ ಬರುತ್ತೆ ಹುಣಸೆ ಹಣ್ಣು, ಹಿಂಗಾಗಿ ಗೊತ್ತಾಗಲ್ಲ. ಆ ಹುಣಸೆ ಬೀಜ ನಾವು ಚಿಕ್ಕವರಿದ್ದಾಗ ಕೂಡ ಅದು ಮನೆಯಲ್ಲಿ ಅದನ್ನು ಕುದಿಸಿ ಏನೋ ಮಾಡಿ ಕೊಡ್ತಿದ್ರು, ನಾವು ತಿಂದಿರೋ ಅನುಭವ ಇದೆ. ಆಗ ಆಚಾರ್ಯರು ಏನು ಮಾಡಿದರು ಅಂತಂದರೆ, ಆ ಕೆಲವು ಹುಣಸೆ ಬೀಜಗಳನ್ನು ತಂದು ಕಕ್ಕರ ಶೆಟ್ಟಿ ಕೈಯಲ್ಲಿ ಕೊಟ್ಟರು. ಕಕ್ಕರ ಶೆಟ್ಟಿ ಕೈಯಲ್ಲಿ ಕೊಟ್ಟು, ಇದು ನನ್ನ ಅಪ್ಪನ ಸಾಲವನ್ನು ನಾನು ಮುಟ್ಟಿಸಿದೆ ಅಂತ ಆಚಾರ್ಯರು ಹೇಳಿದರು. ಆಗ ಆ ಮಗುವಿನ ದಾರಢ್ಯ, 2 ವರ್ಷದ ಮಗುವಿನ ದಾರಢ್ಯ ಮತ್ತು ಆ ಕನ್ವಿಕ್ಷನ್ ನೋಡಿ ಕಕ್ಕರ ಶೆಟ್ಟಿ ಕರಗಿಬಿಟ್ಟ. ಆಗ ಹೇಳಿದಾನೆ ಕಕ್ಕರ ಶೆಟ್ಟಿ, ಭಟ್ರೆ ನಿಮ್ಮ ಮಗ ನಿಮ್ಮ ಸಾಲ ತೀರಿಸಿದ, ನೀವು ಊಟ ಮಾಡಿ ಅಂತ ನಾನು ಹೊರಡ್ತೀನಿ ಅಂತ ಹೊರಟ. ಈಗ ಅದೇ ಆ ಹುಣಸೆ ಬೀಜದ ಒಂದು ಕಥೆ ಹೇಳಬೇಕು. ಎಲ್ಲರೂ ಏನು ಹೇಳ್ತಾರೆ ಅಂತಂದರೆ, ಆ ಹುಣಸೆ ಬೀಜ ಚಿನ್ನ ಆಯಿತು, ಕಕ್ಕರ ಶೆಟ್ಟಿ ತೊಗೊಂಡು ಹೋದ ಅಂತ. ಮಧ್ವವಿಜಯ ಹೇಳಲ್ಲ. ಆಗ ಆ ಮಗುವಿನ ದಾರಢ್ಯ ನೋಡಿ ಆ ಹುಣಸೆ ಬೀಜವನ್ನೇ ತೊಗೊಂಡು ಹೋದ ಅವನು ಕಕ್ಕರ ಶೆಟ್ಟಿ. ಅದೇನು ಚಿನ್ನ ಅದೇನೂ ಆಗಲಿಲ್ಲ, ಅದು ಆಚಾರ್ಯರ ಪೂರ್ಣ ಪ್ರಮಾಣದ ಅನುಗ್ರಹ ಆಯಿತು ಅವನಿಗೆ ಕಕ್ಕರ ಶೆಟ್ಟಿಗೆ. ಅದು ಅವನು ಬೀಜ ಮಾತ್ರ ತೊಗೊಂಡು ಹೋದ, ಅದು ಹುಣಸೆ ಬೀಜ. ಆಗ ಅಪ್ಪನನ್ನು ಕರೆದು 2 ವರ್ಷದ ಮಗು ವಾಸುದೇವ, ಆಗ ನಡಿಲಾಯರು ಕೂಡ ಊಟ ಮಾಡಿದರು ಅಂತ ಮಧ್ವವಿಜಯ ಹೇಳುತ್ತೆ. ಪುಟ್ಟ ಮಗು, ಆ ಜಾಣತನ ನೋಡಿ, ಆ ಪುಟ್ಟ ಮಗುವಿನ ಜಾಣತನಕ್ಕೆ ಕಕ್ಕರ ಶೆಟ್ಟಿ
ಕರಿಗಿಬಿಟ್ಟ. ಕಕ್ಕರ ಶೆಟ್ಟಿ ಏನು ಅವನು ಬ್ರಾಹ್ಮಣನಲ್ಲ, ಅವನು ಉದ್ಧಾರ ಮಾಡಿದ್ದು. ಅಂತಂದರೆ ಮುಖ್ಯವಾಗಿ ಆಚಾರ್ಯ ಬರೀ ಬ್ರಾಹ್ಮಣರಿಗೆ ಉದ್ಧಾರ ಮಾಡ್ಲಿಕ್ಕೆ ಬಂದ್ರ ಅಂತಿಲ್ಲ, ಎಲ್ಲರನ್ನು ಸರ್ವ ಜನಾಂಗದವರಿಗೂ ಉದ್ಧಾರ ಮಾಡಲಿಕ್ಕೆ ಆಚಾರ್ಯರು ಬಂದರು. ಅವನಿಗೆ ಎಲ್ಲ ಪುರುಷಾರ್ಥವನ್ನೇ ಆಚಾರ್ಯರು ಬದುಕಿಸಿದರಂತೆ ಶಾಸ್ತ್ರ ಹೇಳುತ್ತೆ. ಲೀಲಾಕರೇಣ ಸಕರೇಣ ಸುಕೋಮಲೇನ ಬೀಜಾಂತರಾಣಿ ಕಿಲಕಾನಿ ಚಿದಾಸು ತಸ್ಮೈ ಅಂತಂದ್ರೆ ಇಲ್ಲಿ ಬರೀ ಬೀಜಾಂತರಾಣಿ ಇದೆ, ಇಲ್ಲಿ ಎಲ್ಲಿ ಚಿನ್ನ ಆಯಿತು ಅಂತ ಇಲ್ಲ. ಮಧ್ವವಿಜಯದಲ್ಲಿ ನೀವು 2ನೇ ಸರ್ಗದ 51ನೇ ಶ್ಲೋಕದಲ್ಲಿ ನೋಡಬಹುದು ಅದನ್ನು. ಅಲ್ಲಿ ಬರೀ ಬೀಜ ಕೊಟ್ಟರು ಅದು ಚಿನ್ನ ಆಯಿತು ಅಂತ ಎಲ್ಲೂ ಹೇಳಲಿಲ್ಲ. ಹಾಗೆ ಆಚಾರ್ಯರ ಬಾಲಲೀಲೆಯನ್ನು ತೋರಿಸ್ತಾ ಒಂದು ದಿನ ಏನಾಯಿತು ಅಂತಂದರೆ, ಮತ್ತೆ ನೋಡಿ ಎಲ್ಲರಿಗೂ ಸಂತೋಷ ಆಚಾರ್ಯರನ್ನು ಕಂಡಾಗ. ಈಗ ಸುಮಾರು ಆಚಾರ್ಯರಿಗೆ 2.5-3 ವರ್ಷ. ಆಗ ಏನಾಯಿತು ಅಂತಂದರೆ, ನಾನು ಆಗಲೇ ಹೇಳಿದ್ದೆ, ಆಚಾರ್ಯರ ತಾಯಿಯ ತವರು ಮನೆ ಅದು ಟೆಂಕನಡಿಯೂರು ಅಥವಾ ನಿಡಿಯೂರು ಮಲಪೆ ಹತ್ರ ಇತ್ತು. ಅಲ್ಲಿ ಒಂದು ಮದುವೆಯ ಸಮಾರಂಭ. ಅಲ್ಲಿಗೆ ಆಚಾರ್ಯರ ತಂದೆ ಅವರನ್ನು ಕರ್ಕೊಂಡು ಹೋಗ್ತಾರೆ, 3 ವರ್ಷದ ವಾಸುದೇವನನ್ನು. ನಿಮಗೆ ಗೊತ್ತಲ್ಲ, ಮದುವೆ ಅಂತಂದರೆ ಮದುವೆ ಸಮಾರಂಭದಲ್ಲಿ ಈ ಜನರನ್ನು ಬರಮಾಡಿಕೊಳ್ಳೋದು, ಬರೋರು ಹೋಗೋರು, ಕೆಲವರು ಸಂಬಂಧಿಕರ ತಕರಾರು ತೆಗಿಲಿಕ್ಕಂತಾನೆ ಮದುವೆಗೆ ಬರ್ತಾರೆ. ಯಾಕಂದರೆ ಮದುವೆ ಅಂತಂದರೆ ಇವೆಲ್ಲ ಇರಲೇಬೇಕಲ್ಲಿ. ಕೆಲವು ಸಂಬಂಧಿಕರಂತೂ ಬರೋದೇ ಜಗಳವಾಡಲಿಕ್ಕೆ. ಅಂತಹ ಕೆಲವು ಸಂಬಂಧಿಕರನ್ನು ನೋಡ್ತಾ ಆಚಾರ್ಯರ ತಂದೆ ತಾಯಿ ಇಬ್ಬರು ಅಲ್ಲಿ ವ್ಯಗ್ರರಾಗಿಬಿಟ್ರು ಅವರು. ಹೀಗಾಗಿ ಈ ಮಗುವಿನ ಕಡೆ, ವಾಸುದೇವನ ಕಡೆ ಅವರಿಗೆ ಗೋಜಿಗೆ ಹೋಗಲಿಲ್ಲ, ಅಂತಂದರೆ ಗಮನವೇ ಸೆಳೀಲಿಲ್ಲ. ಆಮೇಲೆ ಎಲ್ಲರೂ ಹೆಣ್ಣುಮಕ್ಕಳು ಇರ್ತಾರೆ, ಹೆಣ್ಣುಮಕ್ಕಳು ಅವ್ರವ್ರ ಮಾತು, ಈ ಸೀರೆ ಎಲ್ಲಿ ತೊಗೊಂಡಿದ್ದೆ, ಈ ಜ್ಯುವೆಲ್ರಿ ಎಲ್ಲಿ ತೊಗೊಂಡಿದ್ದೆ, ಅದೇ ಮಾತಿನಲ್ಲಿ ಆಚಾರ್ಯರ ಕಡೆ ಗಮನ ಬರಲಿಲ್ಲ. ಆಗ ಆಚಾರ್ಯರಿಗೆ ಅನಿಸ್ತು, ನಾನು ಬಂದಿದ್ದೇ ನನ್ನನ್ನು ಗಮನ ಸೆಳೀಲಿಕ್ಕೆ, ಇವರು ನನ್ನನ್ನೇ ಮರೆತು ಬಿಡ್ತಾರಂತ ಹೇಳಿ ಮೆಲ್ಲಕ್ಕೆ ಆಚಾರ್ಯ ಅಲ್ಲಿಂದ ಜಾಗ ಖಾಲಿ ಮಾಡಿದರು. ತಾನು ಯಾವ ಸಿದ್ಧಾಂತವನ್ನು ಹೇಳಲಿಕ್ಕೆ ಬಂದಿದ್ರು ಆ 3 ವರ್ಷದಲ್ಲಿ ತೋರಿಸಿದ ಒಂದು ಚರ್ಯ ಏನಿದೆ ಆಚಾರ್ಯರದು, ಅದು ಅಭೂತಪೂರ್ವ. 3 ವರ್ಷದ ಆಚಾರ್ಯರ ಮಗು ಆ ಟೆಂಕನಡಿಯೂರು, ಆ ತಾಯಿಯ ತವರು ಮನೆಯಿಂದ ನೇರ ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋದರು. ಅಲ್ಲೇ ಹತ್ತಿರದಲ್ಲೇ ಒಂದು ದೇವಸ್ಥಾನ ಇದೆ, ಅದು ಕಾನನ ದೇವಸ್ಥಾನ, ಕಡೂರು ಅಂತ ಹೇಳ್ತಾರೆ ಅದಕ್ಕೆ. ಅದು ಕಾರಂಗಿ ದೇವಸ್ಥಾನ, ಶಂಕರನಾರಾಯಣ ದೇವಸ್ಥಾನ. ಅದು ಶಂಕರನಾರಾಯಣ ದೇವಸ್ಥಾನ ಅಲ್ಲಿದೆ. ಅಲ್ಲಿಂದ ಮತ್ತೆ ಕೆಳಗೆ ಬಂದರು, ಅಲ್ಲಿ ಒಂದು ಪಡಮ್ನೂರು ಅಂತ ಇದೆ. ಪಡಮ್ನೂರು ಅಂತಂದರೆ 300 ಮನೆ ಉಳ್ಳಂತಹ ಗ್ರಾಮ. ಈಗ ನಾವು ಕಲ್ಕತ್ತಾದಲ್ಲೆಲ್ಲ ಹೋದಾಗ 24 ಪರಗನಾಸ್ ಅವೆಲ್ಲ ಹೇಳ್ತಾರೆ. ಅಂತಂದರೆ ಆ ಗ್ರಾಮದಲ್ಲಿ 300 ಇತ್ತು, ಹೀಗಾಗಿ ಪಡಮನ್ನೂರು ಆಯ್ತದು. ಅದೇ ಪಡಮನ್ನೂರದಿಂದ ಕೆಳಗೆ ಒಂದು ಚಿಕ್ಕ ಒಂದು ಅರಣ್ಯ ಇದೆ, ಅದಕ್ಕೆ ಕಾನನ ದೇವಿ ಅಂತಾನೆ ಹೇಳ್ತಾರೆ. ಕಾರಂಗಿ ಅಂತಾನೂ ಇದೆ ಅದಕ್ಕೆ. ಅಲ್ಲಿ ಆ ದೇವಸ್ಥಾನ ಶಂಕರನಾರಾಯಣನನ್ನು ಸಂದರ್ಶನ ಮಾಡಿ ಮತ್ತೆ ಬಂದರು. ಕೆಳಗೆ ಬಂದಾಗ ಅಲ್ಲಿ ನಿಮಗೆ ಬನ್ನಂಜೆ ಸಿಗತ್ತೆ. ಅಂತಂದರೆ ಅದಕ್ಕೆ ಮೊದಲು ಹಳೆಯ ಹೆಸರು ತಾಳಿಕೋಡೆ ಅಂತ ಇತ್ತು, ಈಗ ಅದು ಬನ್ನಂಜೆ ಅಂತ ಯಾಕಾಯಿತು ಅಂತ ಗೊತ್ತಿಲ್ಲ. ಅಲ್ಲಿಯೂ ಕೂಡ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆ ಭಗವಂತನನ್ನು ದರ್ಶನ ಮಾಡಿ ಮತ್ತೆ ನೇರ ಉಡುಪಿಗೆ ಬಂದ್ರಂತೆ. ಉಡುಪಿಗೆ ಬಂದು ಚಂದ್ರಮೌಳೇಶ್ವರನ ದರ್ಶನ ಮಾಡಿದ್ದಾರೆ. ಅಂತಂದರೆ ಪೂರ್ವ ದಿಗಾಲಯ, ಅದು ಪೂರ್ವಕ್ಕಿದೆ, ಪೂರ್ವ ದಿಗಾಲಯ. ಚಂದ್ರಮೌಳೇಶ್ವರ ದೇವಸ್ಥಾನ ಆಯಿತು. ಆಮೇಲೆ ಅಲ್ಲಿಂದ ಅನಂತೇಶ್ವರ ದೇವಸ್ಥಾನದಲ್ಲಿ, ಅದು ಪಶ್ಚಿಮ ದಿಗಾಲಯ. ಅನಂತೇಶ್ವರ ದೇವಸ್ಥಾನಕ್ಕೆ ಹೋಗಿ ಆಚಾರ್ಯರು ಅನಂತ ಶಯನನ ಆನಂದವಾಗಿ ಆಚಾರ್ಯರು ದರ್ಶನ ಮಾಡಿದರು ಅಂತ ಹೇಳುತ್ತೆ ಮಧ್ವವಿಜಯ. ನಿಮಗೆ ಇಲ್ಲಿ ಚಂದ್ರಮೌಳೇಶ್ವರನಲ್ಲಿ ಶಿವನ ಅಂತರ್ಯಾಮಿಯಾದ ನಾರಾಯಣನನ್ನು ನಮಸ್ಕಾರ ಮಾಡಿದರು ಆಚಾರ್ಯರು. ಆಮೇಲೆ ಅನಂತೇಶ್ವರಕ್ಕೆ ಬಂದರು. ಸುಮಾರು ಆ ಟೆಂಕನಡಿಯೂರಿನಿಂದ ಇಲ್ಲಿವರೆಗೂ ಒಂದು 5-6 ಮೈಲಿ ಇದೆ. 5-6 ಮೈಲಿ ಇದೆ ಅಂತಂದರೆ ಆಚಾರ್ಯರು ಏನು ವಾಯುವೇಗದಿಂದ ಬರಲಿಲ್ಲ. ಅವರು ಮಗು ಬಂದಂಗೆ, ಚಿಕ್ಕ ಮಗು ಹೇಗೆ ಬರುತ್ತೆ ಹಾಗೆ ಒಂದು 4-5 ಗಂಟೆಯಲ್ಲಿ ಬಂದರು. ಅಲ್ಲಿ ಆಚಾರ್ಯರು ಆನಂದವಾಗಿ ಅನಂತೇಶ್ವರನ ದರ್ಶನವನ್ನು ಮಾಡಿದರು. ಇಲ್ಲಿ ಮನೆಯಲ್ಲಿ ಹುಡುಕಾಟ ಶುರು ಆಯಿತು. ಮತ್ತೆ ಎಲ್ಲಿ ಮಗು ಅಂತ ಎಲ್ಲ ಕಡೆ ಹುಡುಕಿದರೂ ಕೂಡ ಮಗು ಸಿಗಲಿಲ್ಲ. ಆಗ ಅಲ್ಲಿ ಒಬ್ಬ ದಾರಿಯಲ್ಲಿ ಹೋಗ್ತಾ ಇದ್ದ ಹೇಳಿದಂತೆ, ಇಲ್ಲ ಹೀಗೆ ಮಗು ಶಂಕರನಾರಾಯಣ ದೇವಸ್ಥಾನ ಕಡೆ ಹೋಯಿತು, ಆಮೇಲೆ ಹಾಗೆ ಮಹಾಲಿಂಗೇಶ್ವರ ದೇವಸ್ಥಾನ ಕಡೆ ಹೋಯಿತು, ಆಮೇಲೆ ಹಾಗೆ ಅದೇ ದಾರಿಯಲ್ಲಿ ಹಿಡ್ಕೊಂಡು ಬಂದಾಗ ಉಡುಪಿಗೂ ಬಂದರು. ಅಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ ನೋಡಿದ್ರು, ಇಲ್ಲ ಇಲ್ಲಿ ಒಂದು ಮಗು ಬಂದಿತ್ತು, ಅದು ಈಗ ಅನಂತೇಶ್ವರ ದೇವಸ್ಥಾನದಲ್ಲಿದೆ ಅಂತ ಹೇಳಿದರು. ಆಗ ನೇರ ಅನಂತೇಶ್ವರ ದೇವಸ್ಥಾನದಲ್ಲಿ ಹೋದಾಗ ಅಲ್ಲಿ ಆಚಾರ್ಯರಿದ್ದರು. ಆಚಾರ್ಯರನ್ನು ನೋಡಿ ತಂದೆ ತಾಯಿ ಕೇಳ್ತಾರೆ, ಅದು ಹೇಗೆ ಬಂದೆ ನೀನು, ನಿನಗೆ ಧೈರ್ಯ ಹೇಗೆ ಸಾಲಿತು ಅಂತ ಹೇಳಿದಾಗ, ಮೊಟ್ಟ ಮೊದಲ ಬಾರಿಗೆ ಆಚಾರ್ಯರು ತನ್ನ ಸಿದ್ಧಾಂತವನ್ನು ಜಗತ್ತಿಗೆ ಹೇಳಿದರು. ನಾನು ಒಬ್ಬನೇ ಬಂದಿಲ್ಲ, ನನ್ನ ಜೊತೆ ದೇವರಿದ್ದಾನೆ.
ಅಂತಂದರೆ ದ್ವಾಸುಪರ್ಣ ಇಜಾಸಖಾಸ ಅನ್ನೋ ಒಂದು ಶ್ರುತ್ಯರ್ಥ ಆಚಾರ್ಯರು 3ನೇ ವರ್ಷದಲ್ಲೇ ಕೊಟ್ಬಿಟ್ರು. ಅಂತಂದರೆ ನಥಂ ವಿಧಾತ ಯೈಮಾ ಜಜಾಮ ಯುಷ್ಮಾಕಮಂತರಿಕ್ಷಂ ಬಭೂವ ಅಂತ ಏನಿದೆ, ನಾನು ಒಬ್ಬನೇ ಇಲ್ಲ, ನನ್ನ ಜೊತೆ ದೇವರಿದ್ದಾನೆ. ನಾನು ಕಾರಂಗಿಗೆ ಹೋದೆ, ಅಲ್ಲಿ ಶಂಕರನಾರಾಯಣ ಇದ್ದ. ಆಮೇಲೆ ತಾಳಿಕೊಡೆಗೆ ಬಂದೆ, ಅಲ್ಲಿ ಮಹಾಲಿಂಗೇಶ್ವರ ಇದ್ದ ಅಂತ. ಆಮೇಲೆ ಅಲ್ಲಿಂದ ಅವರಿಬ್ಬರು ನಾನು ಕರ್ಕೊಂಡು ಚಂದ್ರಮೌಳೇಶ್ವರನ ಹತ್ರ ಬಿಟ್ಟರು. ಆಮೇಲೆ 3 ಜನ ಸೇರಿ ನನ್ನ ಅನಂತೇಶ್ವರನ ಹತ್ರ ಬಿಟ್ಟರು ಅಂತ ಆಚಾರ್ಯರು ಹೇಳಿದರು. ಅಂತಂದರೆ ನಾನು ಒಬ್ಬನೇ ಇಲ್ಲ, ನನ್ನ ಜೊತೆಗೆ ದೇವರಿದ್ದಾನೆ. ದ್ವಾಸುಪರ್ಣ ಇಜಾಸಖ ಅನ್ನೋದೇನು ಶ್ರುತಿ ಇದೆ, ಅದನ್ನು ಮೊದಲು ಘೋಷಣೆ ಮಾಡಿ, ನನ್ನ ಸಿದ್ಧಾಂತವೇ ಅದು ಅಂತ ಮೊದಲು ಘೋಷಣೆ ಮಾಡಿದ್ದೆ 3ನೇ ವರ್ಷದಲ್ಲಿ. ಆಗ ಆಚಾರ್ಯರ ತಂದೆ ಅನಂತೇಶ್ವರನಿಗೆ ಪ್ರಾರ್ಥನೆ ಮಾಡ್ತಾರೆ, ಈ ಮಗು ನನ್ನ ಸೊತ್ತಲ್ಲ ಭಗವಂತ, ನಿನ್ನ ಸೊತ್ತು. ಇದನ್ನು ಕಾಯುವ ಶಕ್ತಿ ನನಗೆ ಇಲ್ಲ, ಇದು ನನಗೆ ಈ ರಕ್ಷಣೆ ಸದಾ ಈ ಮಗುವಿನ ಮೇಲೆ ಇರಲಿ ಅಂತ ಮದ್ದಿಗೆಯ ಭಟ್ಟರು ಅನಂತೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಅವನನ್ನು ಆಚಾರ್ಯರನ್ನು ಕರ್ಕೊಂಡು ಅವರು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅಲ್ಲಿ ನೀವು ಆಚಾರ್ಯರ ಒಬ್ಬರು ನೇಬರ್ಸ್ ಅಂತಂದರೆ ಪಕ್ಕದ ಮನೆಯವರು ಇದ್ದರು. ಅಂತಂದರೆ ಮೂಡಿಲ್ಲಾಯರು ಅಂತ. ಅವರು ನೆನ್ನೆ ಹೇಳಿದ್ದೆ ನಾನು, ಆಚಾರ್ಯರಿಗೆ ಹಾಲು ಕೊಡಲಿಕ್ಕೆ ಒಂದು ಹಸು ದಾನ ಕೊಟ್ಟಿದ್ರು. ಅಂತಂದರೆ ಯಾರು ಒಂದು ಆಚಾರ್ಯರ ಮೇಲೆ ಶ್ರದ್ಧೆ ಭಕ್ತಿ ಇಟ್ಟುಕೊಂಡು ಯಾರು ಬಂದರೂ ಅವರಿಗೆ ತತ್ವಜ್ಞಾನದ ಹಾಲಮೃತವನ್ನೇ ಕೊಟ್ಟರು ಆಚಾರ್ಯರು. ಅವರು ಬರೀ ಕುಡಿಲಿಕ್ಕೆ ಹಾಲು ಕೊಟ್ಟಿದ್ರು ಮೂಡಿಲ್ಲಾಯರು, ಆದರೆ ಆಚಾರ್ಯರು ಅವರಿಗೆ ತತ್ವಜ್ಞಾನದ ಅಮೃತವನ್ನೇ ಕೊಟ್ಟರು. ಅಂತಂದರೆ ಜಿಜ್ಞಾಸುಗಳಿಗೆ ಜ್ಞಾನಾಮೃತ ನೀಡಿದರು. ಆಮೇಲೆ ಬರೀ ಸಮಾಜದಲ್ಲಿ ಬ್ರಾಹ್ಮಣರ ಮಾತ್ರ ಉದ್ಧಾರ ಮಾಡಲಿಲ್ಲ, ಕಕ್ಕರ ಶೆಟ್ಟಿಯನ್ನು ಉದ್ಧಾರ ಮಾಡಿದರು. ಅವನು ಬ್ರಾಹ್ಮಣ ಅಲ್ಲ. ಅಂದರೆ ಮಾನವ ಕುಲ ಒಂದೇ ಅಲ್ಲ, ನಾನು ಉದ್ಧಾರ ಮಾಡಲಿಕ್ಕೆ ಬಂದಿದ್ದು ಸಮಸ್ತ ಮನುಕುಲಕ್ಕೆ ಈ ಸತ್ಯದ ಸಂದೇಶ, ತತ್ವವಾದದ ಸಂದೇಶ ಎಲ್ಲ ಜಗತ್ತಿಗೆ ಹೋಗಲಿ ಅಂತ ಅವರು ಒಂದು ಹಸು, ಅದು ಒಂದು ಎತ್ತಿಗೂ ಕೂಡ ಆಚಾರ್ಯರು ಅಭಯದಾನ ಮಾಡಿ, ಅಂತಂದರೆ ಒಬ್ಬ ಸನ್ಯಾಸಿಯಾದವನು ಅಭಯದಾನದಿಂದ ಇಡೀ ಸಮಾಜವನ್ನು ಸಂರಕ್ಷಿಸಬಹುದು. ಅದು ಒಂದು ಉದಾಹರಣೆ ಆಚಾರ್ಯರ ನಿದರ್ಶನ ಮಾಡಿ ನಮ್ಮ ಮುಂದೆ ಇಟ್ಟರು. ಆಮೇಲೆ ಮುಂದೆ ಆಚಾರ್ಯರಿಗೆ ಅಕ್ಷರಾಭ್ಯಾಸ ಅಂತಂದರೆ ಅಕ್ಷರಾಭ್ಯಾಸ ಮಾಡಬೇಕಾಯಿತು ಬಂತು. ಆಚಾರ್ಯರ ತಂದೆ ನಡಿಲ್ಲಾಯರ ನಿರ್ಧಾರ ಮಾಡಿದರು, ನೀವು ಪಾಜಕ ಅವರ ಮನೆಯಲ್ಲಿ ಇನ್ನೂ ನೋಡಬಹುದು, ಒಂದು ಕಲ್ಲಿದೆ, ಆ ಕಲ್ಲಿನ ಮೇಲೆ ಆಚಾರ್ಯರ ಅಕ್ಷರಾಭ್ಯಾಸ ಆಯಿತು. ಅಕ್ಷರಾಭ್ಯಾಸ ಆದಾಗ ಆಗೇನು ಸ್ಲೇಟು ಬುಕ್ಕು ಅವೆಲ್ಲ ಏನಿರಲಿಲ್ಲ. ಆ ಕಲ್ಲಿನ ಮೇಲೆ ಆಚಾರ್ಯರು ಬಳಪದಿಂದ ಮೊದಲೇ ದಿನ ಆಚಾರ್ಯರ ತಂದೆ ಈ ಏನು ವರ್ಣಮಾಲ ಇದೆ ಅವೆಲ್ಲವೂ ಕೂಡ ಅವರಿಗೆ ಹೇಳಿದರಂತೆ. ಆಮೇಲೆ ಮಾರನೇ ದಿನ ಮತ್ತೆ ಆಚಾರ್ಯರಿಗೆ ಅದನ್ನೇ ಹೇಳಬೇಕಾದ್ರೆ ಆಚಾರ್ಯರು 3 ವರ್ಷದ ಮಗು ಹೇಳತ್ತಂತೆ, ಈ ಎಷ್ಟು ಸರ್ತಿ ಇದನ್ನೇ ಹೇಳ್ತೀರಾ, ನನಗೆ ಇದೆಲ್ಲ ಗೊತ್ತಿದೆ, ಬೇರೆದು ಹೇಳ್ರಿ ಅಂತ ಹೇಳಿದಾಗ ಮತ್ತೆ ಆಗ ಆಚಾರ್ಯರ ತಂದೆ, ಇಲ್ಲ ನೀನು ಒಂದು ಲೋಕೋತ್ತರ ಪ್ರತಿಮೆ, ನಿಂದು ಎಲ್ಲರ ಮುಂದೆ ನಿನಗೆ ಅಕ್ಷರಾಭ್ಯಾಸ ವಿದ್ಯಾಭ್ಯಾಸ ಮಾಡಿಸಲ್ಲ, ಗುಟ್ಟಿನಲ್ಲಿ ಮಾಡ್ತೀನಿ ಅಂತ ಹೇಳಿದ್ರಂತೆ. ಎಲ್ಲಿ ದೃಷ್ಟಿ ಆಯಿತು ಅಂತಂದರೆ ಮಗುವಿಗೆ ಇದು ಆಗುತ್ತೆ ಅಂದ್ಕೊಂಡು ಅವರು ಮತ್ತೆ ದೃಷ್ಟಿ ತೆಗೆದು ಮತ್ತೆ ಅನಂತಾಸನಲ್ಲಿ ಪ್ರಾರ್ಥನೆ ಮಾಡಿ ಅವರು ಗುಟ್ಟಿನಲ್ಲಿ ಆಚಾರ್ಯರಿಗೆ ಅಕ್ಷರವನ್ನು ಬರೀಲಿಕ್ಕೆ ಹೇಳಿಕೊಡ್ತಿದ್ರಂತೆ. ಆಮೇಲೆ ಹಾಗೆ ಸಹಜವಾಗಿ ಆಚಾರ್ಯರಿಗೆ ಎಲ್ಲ ಮನೆಯಲ್ಲಿ ನಿಧಾನಕ್ಕೆ ಅಕ್ಷರಾಭ್ಯಾಸ ಆಯಿತು. ಆಚಾರ್ಯರಿಗೆ 3 ರಿಂದ 4 ವರ್ಷ ಈಗ. ಅಂತಂದರೆ ಆಚಾರ್ಯರು ಮನೆಯಲ್ಲೇ ಸಂಸ್ಕೃತ ಭಾಷೆ, ಧಾತುಪಾಠ, ಸಾಹಿತ್ಯ, ಕೆಲವು ಶ್ಲೋಕಗಳನ್ನೆಲ್ಲ ಕಲಿತಾ ಇದ್ದರು. ಈ ಸಂದರ್ಭದಲ್ಲಿ ಮತ್ತೊಂದು ಘಟನೆ ನಡೀತು. ಅದೇನಂತಂದರೆ ಅಲ್ಲಿ ಪಾಜಕದಿಂದ, ಅದು ಕಾಪು ಹತ್ರ ಒಂದು ದೇವಸ್ಥಾನ ಇದೆ, ಅಂದರೆ ಕಲ್ಯಾಣಪುರ ಹತ್ರ, ಅದು ಮಡಿಮಲ್ಲಿಕಾರ್ಜುನ ದೇವಸ್ಥಾನ. ಅಲ್ಲಿ ಈಗಲೂ ಇದೆ. ಈಗ ಅದು ಸುಮಾರು ಒಂದು 2008-9 ಅದು ಜೀರ್ಣೋದ್ಧಾರವಾಗಿ ಅದು ಕೃಷ್ಣಾಪುರ ಮಠಕ್ಕೆ ಅವರ ಆಡಳಿತದಲ್ಲಿದೆ. ಯಾಕೆ ಅಂತಂದರೆ ಆ ಮಡಿಮಲ್ಲಿಕಾರ್ಜುನ ದೇವಸ್ಥಾನವನ್ನು ನೋಡ್ಕೊಳ್ಳೋರಿಗೆ ಅದು ದೇವಸ್ಥಾನ ನೋಡ್ಕೊಳ್ಳಿಕ್ಕಾಗಲಿಲ್ಲ. ಹೀಗಾಗಿ ಅದು ಕೃಷ್ಣಾಪುರ ಮಠದ ಸ್ವಾಧೀನದಲ್ಲಿದೆ. ಅಲ್ಲಿ ಮಡಿಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಅವರ ಒಬ್ಬರು ಮಡಿತಾಯರಂತಿದ್ರು. ಅಂತಂದರೆ ಅವರಿಗೆ ಯಾಕೆ ಇದು ಹೆಸರು ಬಂತು, ಇದೇನಿದು ಮಡಿಮಲ್ಲಿಕಾರ್ಜುನ, ಮೈಲಿಗೆ ಮಲ್ಲಿಕಾರ್ಜುನ, ಇಬ್ಬರಲ್ಲ. ಮಡಿಮಲ್ಲಿಕಾರ್ಜುನ ಅಂತಂದರೆ ಅವರಿಗೆ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ನೋಡ್ತಾ ಇದ್ದವರು ಮಡಿ ಅಂತ ಒಬ್ಬರು
ಹೆಸರಿನವರು. ಮಡಿ ಅಂತಂದರೆ ಯಾಕೆ ಅವ್ರಿಗೆ ಹೆಸರು ಬಂತು ಅಂತಂದರೆ ಅವರು ಬಹಳ ಸ್ವಚ್ಛವಾಗಿ ಬಟ್ಟೆ ಹಾಕುತ್ತಿದ್ರಂತೆ, ಸ್ವಚ್ಛವಾಗಿ ಮಡಿಪಟ್ಟೆ ಎಲ್ಲ ಉಟ್ಕೊಂಡು ದೇವರ ಪೂಜೆ ಎಲ್ಲ ಮಾಡ್ತಿದ್ರು. ಹೀಗಾಗಿ ಆ ದೇವಸ್ಥಾನಕ್ಕೆ ಮಡಿಮಲ್ಲಿಕಾರ್ಜುನ ಅಂತ ಬಂತು ಹೆಸರು. ಅಲ್ಲೇನಾಯಿತು ಅಂತಂದರೆ ನಿಮ್ಗೆ ಇನ್ನೊಂದು ಹೇಳಬೇಕು ಅಂತಂದರೆ ಕಲ್ಯಾಣಪುರದ ಹತ್ರ ನಾನು ಈ ಆಚಾರ್ಯರು 13ನೇ ಶತಮಾನದಲ್ಲಿ ಹುಟ್ಟಿದಾಗ ಅಲ್ಲೊಂದು ಚರ್ಚ್ ಕೂಡ ಬಂದಿತ್ತು ಕಲ್ಯಾಣಪುರದ ಹತ್ರ. ಈಗಲೂ ಕೂಡ ನಿಮಗೆ ಅಲ್ಲೊಂದು ಚರ್ಚ್ ಕಾಣಿಸುತ್ತೆ, ತುಂಬ ಓಲ್ಡೆಸ್ಟ್ ಚರ್ಚ್ ಅದು. ಚರ್ಚ್ ಕೂಡ ಬಂದಿತ್ತು. ಆಮೇಲೆ ಮುಸಲ್ಮಾನರ ದಾಳಿ ಅಂತೂ ಹಾಗೆ ಆಗಿತ್ತು, ಉತ್ತರ ಭಾರತದಲ್ಲಿ ಅಂತೂ ಪ್ರಬಲವಾಗಿ ಬಂದಿತ್ತು. ಅದು ನೀವು ಆಚಾರ್ಯರು ಸನ್ಯಾಸ ದೀಕ್ಷೆ ತಗೊಂಡು ಉತ್ತರ ಭಾರತ ಯಾತ್ರೆಗೆ ಹೋದಾಗ ಗೊತ್ತಾಗತ್ತೆ ಮುಸಲ್ಮಾನರ ಹಾವಳಿ ಎಷ್ಟು ನಮ್ಮ ದೇಶದಲ್ಲಿ ಆಗಿತ್ತು ಅಂತಂದ್ರೆ ಆಚಾರ್ಯರು ಬಂದಾಗ ಎಲ್ಲ ಧರ್ಮಶಾಸ್ತ್ರ ಎಲ್ಲ ಧರ್ಮಗಳು ಭೂಮಿಯಲ್ಲಿ ಬಂದುಬಿಟ್ಟಿತ್ತು. ಅದಕ್ಕೆ ಮಧ್ವ ವಿಜಯ ಶಿಖರಪ್ರಾಯವಾಗಿ ನಿಂತ್ಕೊಳ್ಳುತ್ತೆ ಎಲ್ಲ ಧರ್ಮಗಳನ್ನು ಖಂಡನೆ ಮಾಡಲಿಕ್ಕೆ. ಈ ಮಧ್ವ ವಿಜಯ ಒಂದು ಓದಿ ಬೇರೆ ಧರ್ಮ ಬುಕ್ಗಳನ್ನು ಓದಿದ್ರೆ ಬೇಗ ಅರ್ಥ ಆಗುತ್ತೆ, ಅಂತಂದ್ರೆ ಕಷ್ಟಪಡೋದು ಬೇಡ. ಅಲ್ಲಿ ಒಂದು ಅದೇ ಆ ಮಡಿಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಒಂದು ಏನೋ ಉತ್ಸವ ಕಾರ್ಯಕ್ರಮ ಏನೋ ಇತ್ತು. ಆಮೇಲೆ ಸಾಯಂಕಾಲ ಹಾಗೆ ಆ ಮಡಿಮಲ್ಲಿಕಾರ್ಜುನ ಅಂತಂದ್ರೆ ಶಿವಮಡಿಳ್ಳಾಯರವರು, ಅವರು ಆ ಮಲ್ಲಿಕಾರ್ಜುನನ ಪೂಜೆ ಮಾಡೋರು ಶಿವಮಡಿಳ್ಳಾಯರ್ ಅಂತಿದ್ರು. ಅವರು ಪೂಜೆ ಮಾಡಿ ಸಾಯಂಕಾಲ ಒಂದು ಯಾವುದೋ ಪುರಾಣ ಹೇಳ್ತಾ ಇದ್ರು. ಪುರಾಣ ಹೇಳಬೇಕಾದ್ರೆ ಮತ್ತೆ ಇವರು ಆಚಾರ್ಯರು ತಾಯಿ ಜೊತೆ ಕೂತು ಪುರಾಣ ಕೇಳ್ತಾ ಇದ್ರು. ಪುರಾಣ ಕೇಳುವ ಒಂದು ಸಮಯದಲ್ಲಿ ಅದು ಏನಾಯ್ತು ಅಂತಂದ್ರೆ ಯಾವುದೋ ಭಾಗವತ ಪುರಾಣನೋ ಬೇರೆ ಯಾವುದೋ ಪುರಾಣ ಒಂದು ಹೇಳ್ತಾ ಇದ್ರು. ಇದೊಂದು ನೋಡಿ, ಇದು ದೈವಿ ಘಟನೆ, ಇದೊಂದು ಡಿವೈನ್ ಪ್ಲಾನ್. ಆಗ ಅವರು ಒಂದು ಯಾವುದೋ ಒಂದು ಪುರಾಣದ ಒಂದು ಶ್ಲೋಕಕ್ಕೆ ತಪ್ಪಾಗಿ ಅರ್ಥ ಹೇಳಿದರು. ಆಗ ಈ ಮಗು ಏನ್ ಮಾಡ್ತು ಅಂತಂದ್ರೆ ಎದ್ದು ನಿಂತು, ಅಂದ್ರೆ ಆಚಾರ್ಯರು ವಾಸುದೇವ 3-4 ವರ್ಷದ ವಾಸುದೇವ ಎದ್ದು ನಿಂತು, ಮಡಿಲ್ಲಾಯರೇ ನೀವು ಹೇಳ್ತಾ ಇರೋದು ಈ ಶ್ಲೋಕಕ್ಕೆ ಅರ್ಥ ಇದು ತಪ್ಪು, ಇದು ಹೀಗಲ್ಲ ಅಂತ ಹೇಳಿದ್ರಂತೆ. ಅದು ಯಾವ ಶ್ಲೋಕ ಏನು ಅಂತ ಮಧ್ವವಿಜಯದಲ್ಲಿ ಹೇಳಲ್ಲ. ಈ ಕೆಲವು ಇದು ಘಟನೆ ಮಾತ್ರ ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ತೋರಿಸ್ತಾರೆ. ಆಗ ಮಾಮೂಲಲ್ವಾ, ಯಾರಾದರೂ ಚಿಕ್ಕ ಮಕ್ಕಳು ಏನಾದರೂ ಹೇಳಿದರೆ ದೊಡ್ಡವರು ನಿನಗೇನು ಗೊತ್ತು ಕೂತ್ಕೋ ಅಂತ ಹೇಳೋದು ಒಂದು ಇದು ಅದು ರೂಢಿ. ಹಾಗೆ ಆಚಾರ್ಯರನ್ನು ಸುಮ್ಮನೆ ಕೂಡಿಸಿದ್ರಂತೆ. ಆದರೆ ಅಲ್ಲಿ ಸೇರಿರುವ ಜನರಿಗೆ ಒಂದು ಆಶ್ಚರ್ಯ ಆಯ್ತಂತೆ. ಅಲ್ಲ, ಈ ಮಗು ನಿನಗೆ ಗೊತ್ತಿತ್ತಂದ್ರೆ ನೀನೇ ಹೇಳಬಹುದು, ಇದು ಏನು ಅರ್ಥ ಹೇಳು ಅಂತ ಹೇಳಿದ್ರಂತೆ. ಆಗ ವಾಸುದೇವನೇ ಎದ್ದು ನಿಂತು ಅದರ ಪರಿಶುದ್ಧವಾದ ಅರ್ಥ ಅಂತಂದ್ರೆ ಇಲ್ಲಿ ಏನು ಒಂದು ನಮಗೆ ತೋರಿಸುತ್ತೆ ಅಂತಂದ್ರೆ, ಆಚಾರ್ಯ ಮಧ್ವರು ವೇದ ಪುರಾಣಾಭ್ಯಾಂ ಸಮುಪಬ್ರಹ್ಮಯೇತ್ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದರು. ಆಚಾರ್ಯರು ಬರೋಕ್ಕಿಂತ ಮುಂಚೆ ವೇದಗಳು ಬೇರೆ, ಪುರಾಣಗಳು ಬೇರೆ, ಅವು ಎರಡೂ ಸಮನ್ವಯ ಮಾಡಿ ಅರ್ಥ ಹೇಳೋದು ಒಂದು ಪ್ರಾಕ್ಟೀಸೇ ಇರಲಿಲ್ಲ. ಇದನ್ನು ಮೊದಲು ಮಾಡಿದವರೇ ಆಚಾರ್ಯರು. ಇತಿಹಾಸ ವೇದ ಪುರಾಣಾಭ್ಯಾಂ ಸಮುಪಬ್ರಹ್ಮಯೇತ್. ಇತಿಹಾಸ ಮಹಾಭಾರತ, ರಾಮಾಯಣ, ಪಂಚರಾತ್ರ, ಉಪನಿಷತ್ತುಗಳು, ವೇದಗಳು, ಅದರ ಉಪನಿಷತ್ತುಗಳು, ಆರಣ್ಯಕ, ಬ್ರಾಹ್ಮಣ ಮತ್ತೆ ಪುರಾಣಗಳನ್ನು ಎಲ್ಲವನ್ನೂ ಸಮನ್ವಯ ಮಾಡಿ ಅರ್ಥ ಹೇಳಬೇಕು ಅನ್ನೋದು ಒಂದು ಪರಿಪಾಠ ಹಾಕಿಕೊಟ್ರು ಆಚಾರ್ಯರು. ಅದನ್ನು ಸೂಚನೆ ಮಾಡಲಿಕ್ಕೆ ಇಲ್ಲಿ ಎದ್ದು ನಿಂತು ಅವರು ಈ ಅರ್ಥ ಹೀಗೆ ಹಚ್ಚಬೇಕು ಅನ್ನೋದು ಹೇಳಿದರು. ಆಮೇಲೆ ಕುತೂಹಲ ಎಲ್ಲ ಜನರು ಕೇಳಿದರು. ಆಮೇಲೆ ಅಲ್ಲಿಂದ ಆಚಾರ್ಯರ ಮನೆಗೆ ಬಂದರು. ಆಚಾರ್ಯರ ಮನೆಗೆ ಬಂದು ಆಚಾರ್ಯರ ತಂದೆ ಹತ್ರ ಹೇಳಿದ್ರು, ಇಲ್ಲ ಅಪ್ಪ ಹೀಗೆ ಅರ್ಥ ಇತ್ತು, ನಾನು ಹೀಗೆ ಹೇಳಿದೆ ಅಂತ. ನೋಡಿ ಆಚಾರ್ಯರ ಸೌಜನ್ಯ ಎಷ್ಟಿದೆ ನೋಡಿ. ಎಲ್ಲಿಯೂ ಕೂಡ ಅದು ಹೇಳ್ತಾರಲ್ಲ, ತುಂಬಿದ ಕೊಡ ತುಳುಕಲ್ಲ ಅಂತ. ಆ ಪ್ರಾಣತತ್ವದ ಅದು ಒಂದು ಪರಾಕಾಷ್ಠೆ ಹಾಗೆ. ಎಲ್ಲವೂ ಗೊತ್ತಿದ್ರೂ ಕೂಡ ಏನೂ ಗೊತ್ತಿಲ್ಲ ಅಂತ ಹಾಗೆ ಇರೋದು. ಎಲ್ಲಿಯೂ ಅಹಂಕಾರವಿಲ್ಲ, ಎಲ್ಲ ಗುಣಗಳ ನಿಧಿಯಾಗಿ ಆಚಾರ್ಯರಿದ್ರು ಅಂತಂದ್ರೆ. ಆಮೇಲೆ ಇನ್ನೊಂದು ಯಾಕೆ ಎಲ್ಲರೂ ಆಶ್ಚರ್ಯಪಟ್ಟರು ಅಂತಂದ್ರೆ ಜನರು ಅಂತಂದ್ರೆ, ಆಚಾರ್ಯರು ಮನೆತನ ಪೌರಾಣಿಕ ಮನೆತನ. ಅವರ ತಂದೆ ದೊಡ್ಡ ಪೌರಾಣಿಕ ವಿದ್ವಾಂಸರಿದ್ದರು, ಪುರಾಣ ಎಲ್ಲ ಹೇಳುತ್ತಿದ್ರು. ಹೀಗಾಗಿ ಆಚಾರ್ಯರಿಗೆ ಗೊತ್ತಿರಬಹುದು ಅಂತ ಜನರು ಊಹೆ ಮಾಡಿಕೊಂಡು ಆಚಾರ್ಯರ ಅರ್ಥಕ್ಕೆ ಬಹಳ ಸಂತೋಷ ಪಟ್ಟರು ಅಂತ ಹೇಳುತ್ತೆ. ಇದನ್ನು ನೋಡಲಿಕ್ಕೆ, ಇದು ಮೊದಲನೇ ಬಾರಿ ಇದನ್ನು ನೋಡಲಿಕ್ಕೆ ದೇವತೆಗಳು ವೇದಾಂತದ ದಿಗ್ವಿಜಯದ ಒಂದು ಪತಾಕೆ ಹಾರಿತು ಅಂತ ದೇವತೆಗಳೆಲ್ಲರೂ ಸಂತೋಷರಾದರಂತೆ. ಆಮೇಲೆ ಇನ್ನೊಂದು ಪ್ರಸಂಗ ಆಗತ್ತೆ. ಅಲ್ಲಿ ಅನಂತಾಸನ ಸನ್ನಿಧಾನದಲ್ಲೇ
ಮಧ್ಯಗೆಯ ಭಟ್ರು ಪುರಾಣ ಪ್ರವಚನ ಮಾಡ್ತಿದ್ರು. ಅಂತಂದರೆ ಆಚಾರ್ಯರು ಶ್ರುತಿಬದ್ಧವಾಗಿ ಪುರಾಣದ ಶ್ಲೋಕವನ್ನು ಹಾಡೋರಂತೆ. ಆಮೇಲೆ ಅವರ ತಂದೆ ಮಧ್ಯಗೆಯ ಭಟ್ರು ಅದರ ಅರ್ಥ ಹೇಳ್ತಿದ್ರು. ಅಂತಂದರೆ ಹಿಂದಿನ ಕಾಲದಲ್ಲಿ ಹಾಗೇ ಇತ್ತು, ಒಬ್ಬರು ಪುರಾಣ ಹೇಳುವರು, ಒಬ್ಬರು ಹಾಡೋರು. ಅದನ್ನು ಹಾಗೆಯೇ ಮಾಡ್ಕೊಂಡು ಬಂದರು ಆಚಾರ್ಯರು. ಸನ್ಯಾಸಿ ಆದ ಮೇಲೆ ತನ್ನ ಶಿಷ್ಯರಾದಂತಹ ಪಲಿಮಾರ ಮಠದ ಮೂಲಯತಿಗಳು ಋಷಿಕೇಶ ತೀರ್ಥರಿಂದ ಹಾಡಿಸೋರು, ಆಚಾರ್ಯರು ಅದರ ಅರ್ಥ ಹೇಳೋರು. ಇದು ಎಲ್ಲೂ ಬಿಡಲಿಲ್ಲ ಆಚಾರ್ಯರು. ಪುರಾಣವನ್ನು ಆಗ ಹಿಂದಿನ ಪುರಾಣ ಹೇಳೋ ಸ್ಟೈಲೇ ಆಗಿತ್ತು. ಈಗ ಏನಾಗಿದೆ ಅಂತಂದರೆ ನಮಗೆ ಸಪ್ತ ಸ್ವರಗಳು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾವು 8ನೇ ಸ್ವರದಲ್ಲಿ ಪ್ರವಚನ ಮಾಡ್ತಾ ಕೂತ್ಬಿಟ್ಟಿದ್ವಿ. ನಮಗೆ ಹಾಡು ಏನೂ ಗೊತ್ತಿಲ್ಲ, ಬರೀ ಪ್ರವಚನ ಮಾಡ್ತಾ ಕೂತ್ಬಿಟ್ಟಿದ್ವಿ. ಹಂಗಾಗಿದೆ ಈಗ. ಆ ಹಿಂದಿನ ಕಾಲದ್ದು ಅದು ಒಂದು ಪ್ರತೀತಿ ಇತ್ತು. ಆಮೇಲೆ ಮತ್ತೆ ಏನಾಯಿತು ಅಂತಂದರೆ, ಅದೇ ಸಂದರ್ಭದಲ್ಲಿ ಆಚಾರ್ಯರು ಅನಂತಾಶಯನದಲ್ಲಿ ಅವರ ತಂದೆ ಪ್ರವಚನ ಮಾಡ್ತಾ ಇರಬೇಕಾದ್ರೆ, ಅವರು ಭಾಗವತ ಪ್ರವಚನ ಪ್ರಕಟ ಭಾಗವತೀಯ ಅಂತ ಹೇಳುತ್ತೆ ಮಧ್ವವಿಜಯ. ಅಲ್ಲಿ ಒಂದು ಪ್ರಸಂಗ ನಡೀತು. ಅಂತಂದರೆ ಎಲ್ಲ ಅರಣ್ಯ, ಕಾಡು, ಅನೇಕ ಮರಗಳ ಬಗ್ಗೆ ಹೇಳ್ತಾ ಇದ್ರು. ಅಶೋಕ, ಚೂತ, ಮನಸ, ನಾನಾ ವಿಧ ಮರಗಳ ಬಗ್ಗೆ ವರ್ಣನೆ ಮಾಡ್ತಾ ಇದ್ರು. ಆದರೆ ಅಲ್ಲಿ ಒಂದು ಲಿಕುಚ ಅಂತ ಒಂದು ಹೆಸರು ಬಂತು. ಅದನ್ನು ಅರ್ಥ ನಾರಾಯಣ ಭಟ್ರು ಆಚಾರ್ಯರ ತಂದೆ ಹೇಳೇ ಇಲ್ಲ, ಹಾಗೆ ಮುಂದೆ ಹೊರಟುಬಿಟ್ರು ಅದನ್ನು ಹೇಳದೆ. ಆಗ ಆಚಾರ್ಯರು ತಂದೆ ಕಿವಿಯಲ್ಲಿ ಹೇಳ್ತಾರೆ, ಅಪ್ಪ ನೀವು ಲಿಕುಚ ಅನ್ನೋ ಶಬ್ದಕ್ಕೆ ಅರ್ಥವೇ ಹೇಳಲಿಲ್ಲ ಅಂತ. ನೋಡಿ, ಈಗ ನಮಗೆ ಲಿಕುಚ ಅನ್ನೋದು ಹೇಗೆ ಗೊತ್ತಾಯಿತು ಅಂದರೆ, ತ್ರಿವಿಕ್ರಮ ಪಂಡಿತಾಚಾರ್ಯ ಬಂದ ಮೇಲೆ ನಮಗೆ ಅದು ಲಿಕುಚದ ಶಬ್ದ ಗೊತ್ತಾಯಿತು. ಆಗ ಲಿಕುಚದ ಶಬ್ದ ಯಾರಿಗೂ ಗೊತ್ತಿರಲಿಲ್ಲ. ಆಗ ಆಚಾರ್ಯರ ತಂದೆ ಕೈ ಸೊನ್ನೆ ಮಾಡ್ತಾರೆ, ಸುಮ್ಮನೆ ಕೂತ್ಕೋ ಅಂತ. ಆಗ ಆಚಾರ್ಯರು ಹೇಳ್ತಾರೆ, ಆಗ ಮತ್ತೆ ತಂದೆಯ ಮರ್ಯಾದೆ ಹೋಗಬಾರ್ದಂತ ಹೇಳಿ ಮತ್ತೆ ಕಿವಿಯಲ್ಲಿ ಹೇಳ್ತಾರೆ, ಅಪ್ಪ ಲಿಕುಚ ಅಂತಂದರೆ ಪೆಜ ಅಂತಂದರೆ ಹೆಬ್ಬಲಸು, ಅದು ಹೇಳು ಅಂತ ಹೇಳಿದಾಗ ಆಚಾರ್ಯರ ತಂದೆ ಆ ಅರ್ಥವನ್ನು ಎಲ್ಲ ಜನರಿಗೆ ಹೇಳಿದರಂತೆ. ಅಂತಂದ್ರೆ ನೋಡಿ, ಆಚಾರ್ಯರಿಗೆ ಎಷ್ಟು ಒಂದು ಸೌಜನ್ಯ ಅಂತಂದರೆ ತಂದೆಯ ಮರ್ಯಾದೆಗೆ ಧಕ್ಕೆ ಆಗಬಾರದು. ಆದ್ದರಿಂದಾಗಿ ಆಚಾರ್ಯರು ಅದು ಆ ಕಿವಿಯಲ್ಲಿ ಹೇಳಿದರು. ಆಗ ಅದು ಯಾಕೆ ಹೇಳಿದರು ಅಂತಂದರೆ, ಮುಂದೆ ನಾನು ಪೆಜತ್ತಾಯ ವಂಶ ಅಂತಂದರೆ ಲಿಕುಚ ವಂಶ, ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಆ ವಂಶದವರನ್ನು ನಾನು ಉದ್ಧಾರ ಮಾಡಲಿಕ್ಕೆ ಬಂದಿದ್ದೇನೆ ಅನ್ನೋದು ಇದು ಮೊದಲ ಸೂಚನೆ. ಅಂತಂದರೆ ನಮಗೆ ಹೇಗೆ ಗೊತ್ತಾಯಿತು ಅಂತಂದರೆ, ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ಲಿಕುಚ ವಂಶದಲ್ಲೇ ಬಹಳ ದೊಡ್ಡ ವಿದ್ವಾಂಸರು, ಅಂಥವರು ಆ ವಂಶದಲ್ಲಿ ಬಂದವರು. ಆದ್ದರಿಂದಾಗಿ ಆಚಾರ್ಯರು ಆ ವಂಶವನ್ನು ನಾನು ಉದ್ಧಾರ ಮಾಡ್ತೇನೆ ಅನ್ನೋದಕ್ಕೆ ಇದೇ ಒಂದು ಅಂಕುರ ಆಗಿದ್ದು ಅಲ್ಲೇ ಅನಂತಾಸನದಲ್ಲಿ. ಆಮೇಲೆ ಆಗಲೂ ಕೂಡ ಆಚಾರ್ಯರ ಲೋಕೋತ್ತರ ಪ್ರತಿಭೆಯನ್ನು ನೋಡಿದಾಗ ಪ್ರತಿ ಸರ್ತಿಯೂ ಜನರು ಅಚ್ಚರಿ ಪಡ್ತಿದ್ರು, ಏನು ಪ್ರತಿಭೆ ಮಗುವಿನದು ಅಂತ ಹೇಳಿ. ಆಮೇಲೆ ಇನ್ನೊಂದು ಆಚಾರ್ಯರ ಉದ್ದೇಶ, ನಾನು ಹೇಳಿದೆ, ಆ ಲಿಕುಚ ವಂಶವನ್ನು ಉದ್ಧಾರ ಮಾಡಲಿಕ್ಕೆ, ಆ ಪೆಜ ವಂಶವನ್ನು ಉದ್ಧಾರ ಮಾಡಲಿಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ಲಿಕುಚ ಶೇಖರನಾಗಿ ಮುಂದೆ ಬಂದರು. ಲಿಕುಚ ಶೇಖರ ಅನ್ನೋ ಒಂದು ಶಬ್ದ ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಭಕ್ತಿ, ಜ್ಞಾನ, ವೈರಾಗ್ಯ ಮತ್ತು ಮುಖ್ಯವಾಗಿ ಆಚಾರ್ಯರ ಮೇಲೆ ಇದ್ದ ಭಕ್ತಿ, ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಅಂತಂದರೆ, ನಾನು ಮೊದಲೇ ದಿನ ಹೇಳಿದ್ದೆ, ತ್ರಿವಿಕ್ರಮ ಪಂಡಿತಾಚಾರ್ಯರ ಭಕ್ತಿ ಆಚಾರ್ಯರ ಮೇಲೆ ಎಷ್ಟಿತ್ತು ಅಂತಂದರೆ, ಆಚಾರ್ಯರ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರಿ ಅಂತ ಆಚಾರ್ಯರೇ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಹೇಳ್ತಾರೆ. ಆಗ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ, ಆಜ್ಞಾಬಲ ಅಕೃಷಿ ಲೇಷ ತೇಷ ಅಂಥೇಳಿ, ನೀವು ಆಚಾರ್ಯರೇ ನೀವು ಹೇಳಿದ್ದೀರಾ, ನೀವೇ ಕೂತು ನನ್ನಲ್ಲಿ ಬರೆಸಬೇಕು, ಈ ನಿಮ್ಮ ಬ್ರಹ್ಮಸೂತ್ರಕ್ಕೆ ನಾನು ಬರೆಯುವಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ ಅಂತ. ಅಷ್ಟೊಂದು ಆಚಾರ್ಯರಲ್ಲಿ ಅವರ ಸಬ್ಮಿಷನ್. ಅಂತಂದರೆ ಮುಕುಂದ ಭಕ್ತಿ, ಗುರುಭಕ್ತಿ, ಹಾಗೆ ಅವರು ತ್ರಿವಿಕ್ರಮ ಪಂಡಿತಾಚಾರ್ಯ ಮಾಡ್ಕೊಂಡು ಬಂದಿದ್ರು. ಇದೊಂದು ಘಟನೆಯಿಂದ ಆ ಒಂದು ತಂದೆಯ ಮುಜುಗರ ಅಥವಾ ಎಂಬ್ಯಾರಿಸ್ಮೆಂಟ್ ಉಳಿಸಿದರು ಆಚಾರ್ಯರು. ಆ ಇಡೀ ಸಭೆ ಸಂತೋಷಗೊಂಡಿತ್ತು ಅಂತ ಮಧ್ವವಿಜಯ ಹೇಳುತ್ತೆ. ಆಗ ಆಚಾರ್ಯರಿಗೆ ಸುಮಾರು ಇನ್ನು ಮಧ್ವವಿಜಯ ಕೆಲವೊಂದು ಘಟನೆಗಳನ್ನು ಹೇಳುತ್ತೆ. ಅಂದರೆ ಪುರಾಣಕ್ಕೆ ಸೀಮಿತವಾದಂತಹ ಒಂದು 2-3 ಘಟನೆಯನ್ನು ಮಾತ್ರ ಹೇಳುತ್ತೆ ಮಧ್ವವಿಜಯ. ಇಂಥ ಎಷ್ಟು ಘಟನೆಗಳಾಗಿದೆಯೋ ಅವರೇ ಬಲ್ಲರು, ಆಚಾರ್ಯರೇ ಬಲ್ಲರು, ಆಮೇಲೆ ಆಗಿನ ಜನರೇ ಬಲ್ಲರು. ಆಚಾರ್ಯರಿಗೆ ಈಗ 7 ವರ್ಷ ಉಪನಯನಾದಿ ಸಂಸ್ಕಾರಗಳು ಮಾಡಬೇಕು ಅಂತ ಮಧ್ಯಗೆಯ ಭಟ್ಟರು ತೀರ್ಮಾನ ಮಾಡಿದರು. ಉಪನಯನ ಮಾಡಿದರು ಆಚಾರ್ಯರಿಗೆ. ಅಗ್ನಿ ಕಾರ್ಯ, ವೇದಾಧ್ಯಯನ ಎಲ್ಲ ಶುರುವಾಯಿತು. ಆಮೇಲೆ ಮಧ್ವವಿಜಯ ಒಂದು ತಮಾಷೆ ಮಾಡುತ್ತೆ, ಆಚಾರ್ಯರಿಗೆ ಬುದ್ಧಿವಾದ ಹೇಳಿದ್ರಂತೆ. ಅಂತಂದರೆ, ನೀನು
ನಿತ್ಯವೂ ಸಂಧ್ಯಾವಂದನೆ ಮಾಡಬೇಕು. ಪುರೋಹಿತರು ಮತ್ತು ತಂದೆ ಆಚಾರ್ಯರಿಗೆ ಬುದ್ಧಿವಾದ ಹೇಳಿದ್ದು ಸಂಧ್ಯಾವಂದನೆ ಮಾಡಬೇಕು, ಗಿಡ ಹತ್ತಬಾರದು, ಕೋಲು ತಗೊಂಡು ನಾಯಿನ ಹೊಡಿಲಿಕ್ಕೆ ಹೋಗಬಾರ್ದು, ಕೈಕಾಲು ತೊಳ್ಕೊಂಡು ಬಂದು ಊಟ ಮಾಡಬೇಕು. ಇವೆಲ್ಲ ಆಚಾರ್ಯರಿಗೆ ಬುದ್ಧಿವಾದ ಹೇಳಿದರು ಅಂತ ಮಧ್ವಬೀಜದಲ್ಲಿ ಬರುತ್ತೆ. ಅಗ್ನಿ ಕಾರ್ಯ ಮಾಡಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು ನೀನು ಅಂತ ಅವೆಲ್ಲ ಹೇಳಿದರು. ಆಗ ಆಚಾರ್ಯರು ಪಾಪ ಲೋಕದ ದೃಷ್ಟಿಯಲ್ಲಿ ಏನು ಎಲ್ಲ ಕೇಳಬೇಕು ಎಲ್ಲ ಕೇಳಿದರು. ಅಲ್ಲೇನು ನಾನು ವಾಯುದೇವರು ನಾನು ಮಾಡಲ್ಲ ಅಂತ ಅವರೇನು ನಿಂತು ಹೇಳಿಲ್ಲ. ಲೋಕದೃಷ್ಟಿಯಿಂದ ಲೋಕನೀತಿಯಲ್ಲಿ ಏನು ಕೇಳಬೇಕು ಅವೆಲ್ಲವನ್ನು ಕೇಳಿ ಆಚಾರ್ಯರು ಯಾವುದೂ ಚಾಚೂ ತಪ್ಪದೆ ಒಬ್ಬ ಮನುಷ್ಯರಾಗಿ ಬಂದಾಗ ಏನು ಮಾಡಬೇಕು ಎಲ್ಲ ಕೆಲಸವೂ ಮಾಡಿದ್ದಾರೆ. ಆಮೇಲೆ ಮುಂದೆ ಆಚಾರ್ಯರು ಅಲ್ಲೇ ಹತ್ತಿರದಲ್ಲೇ ಒಬ್ಬರು ಅವರು ಏನಾಯಿತು ಅಂತಂದರೆ ಅವರು ಪಾಠಕ್ಕೆ ಹೋಗ್ತಿದ್ರು ಆಚಾರ್ಯರು. ಅಂತಂದರೆ ಅಲ್ಲೇ ಒಂದು ಹತ್ತಿರದಲ್ಲೇ ಒಂದು ಊರಿದೆ, ಪಾಜಕ ಹತ್ತಿರದಲ್ಲೇ. ಅಲ್ಲಿ ಒಬ್ಬರು ತೋಟಂತಿಲ್ಲಾಯರ್ ಅಂತ ಒಬ್ಬರಿದ್ದರು. ಅವ್ರ ಹತ್ರ ಪಾಠಕ್ಕೆ ಹೋಗಬೇಕು. ಆಗ ಏನಾಯಿತು ಅಂತಂದರೆ ಒಬ್ಬ ಅಸುರ ಆಚಾರ್ಯರನ್ನು ಈಗಷ್ಟೇ ವಟುವಾಗಿ ಬಂದಿರುವುದು, ಇವನು ವೇದಾಧ್ಯಯನ ಮಾಡ್ತಾ ಇದ್ದಾನೆ, ಇನ್ನು ಮುಂದೆ ತತ್ವವಾದ ಪ್ರಸಾರವನ್ನು ಮಾಡ್ತಾನೆ, ಅದಕ್ಕೆ ಅಂತ ಹೇಗೆ ಭೀಮಸೇನನ ಒಂದು ಸಿದ್ಧಾಂತವನ್ನು ಅಪೋಸ್ ಮಾಡಲಿಕ್ಕೆ ಆ ಕ್ರೋಧವಶರು ಏನು ಬಂದಿದ್ರು, ಹಾಗೆ ಇಲ್ಲೊಬ್ಬ ಅಸುರ ಒಬ್ಬ ರಾಕ್ಷಸ, ಅದೇ ಕ್ರೋಧವಶ ರಾಕ್ಷಸನಲ್ಲೇ ಒಬ್ಬನಾಗಿದ್ದವನು ಒಂದು ಆಚಾರ್ಯರನ್ನು ಸಂಹಾರ ಮಾಡಲಿಕ್ಕೆ ಒಂದು ವೇಷ ಧಾರಣೆ ಮಾಡಿಕೊಂಡ. ಈ ಹುಡುಗ ಇನ್ನು ವೇದ ಪ್ರಚಾರ ಮತ್ತು ಇನ್ನು ವೈದಿಕ ಧರ್ಮವನ್ನು ಜಾಗೃತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಕಷ್ಟ ಆಗತ್ತೆ ಅಂತ ಹೇಳಿ ಅವನು ಹಾವಿನ ವೇಷ, ಒಂದು ಘಟಸರ್ಪದ ವೇಷವನ್ನು ಹಾಕಿ ಕೂತ. ಒಂದು ಕಾಳಿಂಗ ಸರ್ಪದ ವೇಷದಲ್ಲಿ ಆಚಾರ್ಯರು ಅಲ್ಲಿ ಪಾಠಕ್ಕೆ ಹೋಗ್ತಾ ಇದ್ರು. ಅದು ದಂಡತೀರ್ಥ ಅಂತ ಹೇಳ್ತಾರೆ. ಅಲ್ಲಿ ದಂಡತೀರ್ಥ ಆ ಏರಿಯಾಗೆ ದಂಡ ಮಠ ಅಂತಲೂ ಹೇಳ್ತಾರೆ. ಅಲ್ಲಿ ಅವರು ತೋಟಂತಿಲ್ಲಾಯರು, ಅಲ್ಲಿ ದೊಡ್ಡ ತೋಟ ಇದೆ, ತೋಟನೂ ಇದೆ, ಕೆರೆ ಇದೆ. ಆ ಕೆರೆನೇ ದಂಡತೀರ್ಥ. ಆ ಕೆರೆಯಿಂದ ಅವರು ಏನು ಮಾಡ್ತಿದ್ರು ಅಂದರೆ ತೋಟಂತಿಲ್ಲಾಯರು ನೀರು ಗಿಡಗಳಿಗೆ ನೀರು ಹಾಯಿಸ್ತಾ ಪಾಠ ಹೇಳೋರಂತೆ. ಅಗ್ನಿಮೀಳೆ ಪುರೋಹಿತಂ ದೇವಸ್ಯ ಮೃತ್ಯುಜಂ ಅಂತ ಗಿಡಗಳಿಗೆ ನೀರು ಹಾಕ್ತಾ ಈ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಿದ್ರು. ಒಂದು ದಿನ ಆಚಾರ್ಯರು ಪಾಠ ಕೇಳಿ ಮನೆಗೆ ಬರ್ತಾ ಇರಬೇಕಾತಂದ್ರೆ ಅಲ್ಲಿ ಆ ದಂಡತೀರ್ಥದಿಂದ ಸ್ವಲ್ಪ ಪಾಜಕದ ಹತ್ತಿರ ಬಂದಾಗ ಆ ಹಾವು, ಆ ಘಟಸರ್ಪ, ಆ ನಾಗರ ಹಾವು ತಲೆ ಎತ್ತಿಬಿಡ್ತು. ತಲೆ ಎತ್ತಿದಾಗ ಆಚಾರ್ಯರು ಸುಮಾರು ಒಂದು 7 ವರ್ಷದ ಮಗು, ಯಾರಾದರೂ ನೋಡಿದ್ರೆ ಭಯ ಆಗಬೇಕು. ಆಚಾರ್ಯರಿಗೆ ಗೊತ್ತಿತ್ತದು ಇದು ದುಷ್ಟಶಕ್ತಿ ಅಂತ. ಮತ್ತೆ ಇನ್ನೊಂದು ಹಾವನ್ನು ಕೊಲ್ಲಬಾರದು, ಹಾವನ್ನು ಕೊತ್ತರೆ ಆಶ್ಲೇಷ ಬಲಿ, ನಾಗಮಂಡಲ ಪೂಜೆ ಇವೆಲ್ಲ ಮಾಡಬೇಕು. ಅಂದರೆ ಆಚಾರ್ಯರಿಗೆ ಗೊತ್ತಿತ್ತದು ಇದು ದುಷ್ಟಶಕ್ತಿ ಅಂತ. ಆಚಾರ್ಯರು ಏನು ಮಾಡಿದರು ಅಂತಂದರೆ ಅದರ ತಲೆಯ ಮೇಲೆ ಹೆಡೆ ಎತ್ತಿತ್ತು, ತಲೆ ಮೇಲೆ ಕಾಲಿಟ್ಬಿಟ್ರು. ತಲೆ ಮೇಲೆ ಕಾಲಿಟ್ಟಿದ ತಕ್ಷಣ ಅದು ಅಲ್ಲೇ ಸತ್ತು ಹೋಯಿತು. ಈಗಲೂ ಕೂಡ ಅಲ್ಲಿ ಒಂದು ಜಾಗ ಇದೆ ಆಚಾರ್ಯರ ಮನೆ ಹತ್ರ, ನೀವು ನೋಡ್ಬೋದು. ಅಲ್ಲಿ ಹಾವದ್ದು ಇಂಪ್ರಿಂಟ್ ಇನ್ನೂ ಉಳಿದಿದೆ. ಆಚಾರ್ಯರ ಪಾದದ ಇಂಪ್ರಿಂಟು ಮತ್ತು ಹಾವು ಸತ್ತಿರೋ ಇಂಪ್ರಿಂಟು ಇನ್ನೂ ಇದೆ, ಇನ್ನೂ ನಾವು ಕಾಣಬಹುದು ಅದನ್ನು ಆ ಪಾಜಕದ ಹತ್ತಿರ. ಆ ಹಾವನ್ನು ಕೊಂದು ಆಚಾರ್ಯರು ಮತ್ತೆ ಇದಕ್ಕೆ ಪಾಜಕಕ್ಕೆ ಬಂದರು. ಹೀಗೆ ಆಚಾರ್ಯರು ಪಾಜಕದಿಂದ ದಂಡತೀರ್ಥಕ್ಕೆ ಹೋಗ್ತಿದ್ರು ಪಾಠ ಕೇಳಲಿಕ್ಕೆ. ಒಂದಿನ ಏನಾಯಿತು ಅಂತಂದರೆ, ಸಹಜ ಅಲ್ವಾ, ಈಗ ಮೇಷ್ಟ್ರು ಪ್ರತಿದಿನ ಅದನ್ನೇ ಹೇಳಿದ್ರೆ ಹುಡುಗರಿಗೆ ಬೋರ್ ಆಗೇ ಆಗತ್ತೆ. ಆಚಾರ್ಯರಿಗೂ ಅದೇ ಪಾಠ ಕೇಳಿ ಸಾಕಾಯಿತು. ಆಚಾರ್ಯರು ಅಲ್ಲಿ ಎಲ್ಲೋ ನೋಡ್ಕೊಳ್ಳೋದು ಹಾಗೆ ಆಯಿತು. ಅದಕ್ಕೆ ನಮ್ಮ ಗುರುಗಳು, ಪರಮ ಪೂಜ್ಯ ಗುರುಗಳು ಒಂದು ಕತೆ ಹೇಳ್ತಿದ್ರು ಅವ್ರ ತಂದೆದು. ವಿಭುಧ ಮಾನ್ಯರು ಅಂತ ಒಬ್ಬರು ಸ್ವಾಮಿಗಳಿದ್ರು, ಅದಮಾರ ಮಠದ ಸ್ವಾಮಿಗಳು. ಅಂತಂದರೆ ಅವರ ತಂದೆ ಪಡಮನ್ನೂರು ನಾರಾಯಣಾಚಾರ್ಯರು ಅಷ್ಟಮಠಕ್ಕೆ ಹೋಗ್ತಿದ್ರು ಸ್ವಾಮಿಗಳಿಗೆ ಪಾಠ ಹೇಳಲಿಕ್ಕೆ. ಅಂತಂದರೆ ಅವರು ಬಂದರೆ ಸ್ವಾಮಿಗಳೆಲ್ಲ ಎದ್ದಿಂದಿರ್ತಿದ್ರಂತೆ ಪಾಠ ಕೇಳಿಸ್ಕೊಳ್ಳಿಕ್ಕೆ, ಅಷ್ಟು ವಿದ್ವಾಂಸರವರು. ಒಂದು ದಿನ ವಿಭುಧ ಮಾನ್ಯರು, ಈಗೇನು ಅದಮಾರ ಮಠದ ಸ್ವಾಮಿಗಳಿದಾರಲ್ಲ ಅವರ ಗುರುಗಳು ವಿಭುಧ ಮಾನ್ಯರು, ಒಂದು ದಿನ ಅವರು ದ್ವೈತದ್ವಿಮಣಿ ಪಾಠ ಶುರು ಮಾಡಿದರು. ಅಂತಂದರೆ ಬಹಳ ತಾರ್ಕಿಕವಾದಂಥ ಗ್ರಂಥ, ಅದು ಬಹಳ ಕ್ಲಿಷ್ಟ ಗ್ರಂಥ. ಆ ದ್ವಿಮಣಿ ಪಾಠ ಮಾಡಬೇಕಾದ್ರೆ ಅವರು ಹಿಂಗೆಲ್ಲೋ ಆಕಾಶ ನೋಡ್ತಾ ಎಲ್ಲೋ ಕೂತರಂತೆ. ಈ ಆಚಾರ್ಯರಿಗೆ ತುಂಬ ಕೋಪ ಬಂತು. ಅಲ್ಲ, ನಾನು ಇಷ್ಟು ಕಷ್ಟವಾದಂತಹ ಪಾಠ ಹೇಳ್ತಾ ಇದ್ದೀನಿ, ನೀವು ಬೇರೆ ಎಲ್ಲೋ ನೋಡ್ತಾ ಇದ್ದೀರಾ, ನಾನು ಏನು ಹೇಳಿದ್ದೀನಿ ಅಲ್ಲಿವರೆಗೂ ಹೇಳೋವರೆಗೂ ನಾನು ಪಾಠ ಮಾಡಲ್ಲ ಅಂತ ಹೇಳಿದ್ರಂತೆ. ಅವರು ವಿಭುಧ ಮಾನ್ಯರು ಇವರು ಏನು ಹೇಳೋದೆಲ್ಲ ಹೇಳಿ ಮತ್ತೆ ಮುಂದಿನ 10 ಪೇಜನ್ನು ಹೇಳಿ ಮುಗಿಸ್ಬಿಟ್ರಂತೆ. ಅಂತಂದರೆ ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ,
ಆಚಾರ್ಯರ ಪೀಠದಲ್ಲಿ ಬಂದವರಿಗೆ ಆ ಶಕ್ತಿ ಇದೆ, ಮೇಧಾಶಕ್ತಿ ಇತ್ತು ಅಂತಂದರೆ ಆಚಾರ್ಯರಿಗೆ ಅಂಥ ಶಕ್ತಿ ಅವರ ಶಕ್ತಿ ಹೇಗಿರಬಾರ್ದು ನೋಡಿ. ಅದಕ್ಕೆ ನಾನು ಇದೊಂದು ಉದಾಹರಣೆ ಕೊಟ್ಟೆ. ಆಗ ಪಾಠ ಕೇಳ್ತಾ ಅಂದರೆ ಲೋಕ ನೀತಿಯಲ್ಲಿ ಆಚಾರ್ಯರು ಅವರು ತೋಟಂತಿಲ್ಲ ಹತ್ರ ಪಾಠ ಕೇಳಲಿಕ್ಕೆ ಹೋದರು. ಉದಾಹರಣೆಗೆ ಭಾಗವತದಲ್ಲಿ ಹೇಳ್ತಾರೆ, ಕೃಷ್ಣ ಸುಮಾರು ಸಾಂದೀಪಿನಾಚಾರ್ಯ ಹತ್ರ 64 ದಿನ ಮಾತ್ರ ಇದ್ದ. ಯಾಕೆ ಅಂತಂದರೆ ಸಾಂದೀಪಿನಾಚಾರ್ಯ ಏನು ಕಲ್ತಿದ್ದಾರೆ ಅದನ್ನು ಕೃಷ್ಣಾರ್ಪಣ ಮಾಡಲಿಕ್ಕೆ ಅಂತ ಕೃಷ್ಣ ಬಲರಾಮರು ಹೋದರಲ್ಲಿ. ಕೃಷ್ಣ ಏನು ಕಲೀಲಿಕ್ಕೆ ಹೋಗಲಿಲ್ಲ. ಒಂದು ಲೋಕನೀತಿಯಲ್ಲಿ ಒಬ್ಬ ಗುರು ಬೇಕು, ಅದಕ್ಕಾಗಿ ಸಾಂದೀಪಿನಾಚಾರ್ಯ ಹತ್ರ ಕೃಷ್ಣ ಹೋದ. ಹಾಗೆ ಆಚಾರ್ಯರು ಯಾವಾಗಲೂ ಅವ್ರದ್ದು ಇನ್ನೊಂದು ಆಚಾರ್ಯರದು ಪಾಠಶುದ್ಧಿ ಮತ್ತು ಅರ್ಥಶುದ್ಧಿ. ಪಾಠ ಶುದ್ಧ ಮತ್ತು ಅರ್ಥಶುದ್ಧವಾಗಿದ್ದರೆ ಮಾತ್ರ ಆ ಗ್ರಂಥಕ್ಕೆ ಒಂದು ಮಹತ್ವ ಬರುತ್ತೆ. ಅದಕ್ಕೆ ಇದು ಗ್ರಂಥದ ಶುದ್ಧತೆಯ ಬಗ್ಗೆ ಆಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಪಾಠಶುದ್ಧಿ ಮತ್ತು ಅರ್ಥಶುದ್ಧಿ ಅಂತಂದರೆ ಮುಖ್ಯವಾಗಿ ಪಾಠ ಅಂತಂದರೆ ನಮ್ಮ ಶರೀರ ಇದ್ದಂಗೆ, ಅದು ಅರ್ಥ ಅಂತಂದರೆ ಆತ್ಮ. ಅಂತಂದರೆ ನಮ್ಮ ಬಲಿಷ್ಠವಾದ ದೇಹಕ್ಕೆ, ಬಲಿಷ್ಠವಾದ ಶರೀರಕ್ಕೆ ದುರ್ಬಲವಾದ ಮನಸ್ಸಿರಬಾರ್ದು. ಹೀಗಾಗಿ ಆಚಾರ್ಯರು ನೋಡಿ ತಮ್ಮ ಎಲ್ಲ ಸನ್ಯಾಸಿ ಶಿಷ್ಯರಿಗೂ ಕೂಡ ರೆಸ್ಲಿಂಗ್ ಹೇಳಿಕೊಟ್ಟಿದ್ರು. ಅವರು ರೆಸ್ಲಿಂಗು, ಮೌಂಟನೇರಿಂಗು ಎಲ್ಲ ಹೇಳಿಕೊಟ್ಟಿದ್ರು ಆಚಾರ್ಯರು. ಯಾವ ಮತಾಚಾರ್ಯರು ತನ್ನ ಶಿಷ್ಯಂದರಿಗಿಂತವೆಲ್ಲ ಹೇಳಿಕೊಡ್ಲಿಲ್ಲ. ಆಚಾರ್ಯರೇ ಮೊದಲು ಇದನ್ನು ಮಾಡಿದ್ದು. ಅಂತಂದರೆ ಅವರಿಗೆ ಆಚಾರ್ಯರಿಗೆ ಬರೀ ಬೌದ್ಧಿಕ ಬಲ ಮಾತ್ರ ಅಲ್ಲ, ದೈಹಿಕ ಬಲ, ಆತ್ಮಬಲ, ಸ್ಥೈರ್ಯ ಮತ್ತು ಒಂದು ಕ್ಷಾತ್ರ ಧರ್ಮನೂ ಕೂಡ ಇರಬೇಕು. ಅಂತಂದರೆ ನಮ್ಮ ಧರ್ಮವನ್ನು ಕಾಯಲಿಕ್ಕೆ ನಾವು ನಮ್ಮ ಅಂತಂದರೆ ಬ್ರಹ್ಮವಿದ್ಯೆ ಒಂದೇ ಅಲ್ಲ, ನಮ್ಮ ಕ್ಷಾತ್ರ ವಿದ್ಯೆಯೂ ಬೇಕೇ ಬೇಕು. ಆದ್ದರಿಂದಾಗಿ ಆಚಾರ್ಯರು ತನ್ನ ಸನ್ಯಾಸಿ ಶಿಷ್ಯರಿಗೆ ರೆಸ್ಲಿಂಗ್ ಹೇಳಿಕೊಟ್ಟಿದ್ರು, ಎಲ್ಲ ಅವರು ಮೌಂಟನೇರಿಂಗ್ ಹೇಳಿಕೊಟ್ಟಿದ್ರು, ಈಜಾಡೋದು ಹೇಳಿಕೊಟ್ಟಿದ್ರು, ಮಲ್ಲ ಯುದ್ಧ ಕೂಡ ಹೇಳಿಕೊಟ್ಟಿದ್ರು. ಅದು ನಿಮಗೆ ಮುಂದೆ ಮಧ್ವವಿಜಯದಲ್ಲಿ ಅನೇಕ ಆಚಾರ್ಯರು ಕಥೆಗಳು ಬಂದಾಗ ಗೊತ್ತಾಗತ್ತೆ. ಅಂತಹ ಒಂದು ಆಚಾರ್ಯರ ಲೀಲೆ ಇಲ್ಲಿಗೆ 2ನೇ ಸರ್ಗ ಮುಗಿಯುತ್ತೆ ಇವತ್ತು. ಇನ್ನು ಮುಂದೆ ನಾಳೆ ಆಚಾರ್ಯರು ಸನ್ಯಾಸ ದೀಕ್ಷೆ 8ನೇ ವರ್ಷ. ಯಾಕಂದರೆ 7 ವರ್ಷದವರೆಗೆ ನಾವು ಎಲ್ಲ ಬಾಲಲೀಲೆಗಳನ್ನು ನಾವು ನೋಡಿದ್ವು ಆಚಾರ್ಯರದು. ಸುಮಾರು ಏನೇನು ನಾರಾಯಣ ಪಂಡಿತಾಚಾರ್ಯರು ಬಾಲಲೀಲೆಗಳನ್ನು ನಮ್ಮ ಮುಂದೆ ಮಧ್ವವಿಜಯದಲ್ಲಿ ಇಟ್ಟರು, ಅವೆಲ್ಲವನ್ನು ನೋಡಿ ನಾವು ಇನ್ನು ಆಚಾರ್ಯರು 8ನೇ ವಯಸ್ಸಿನಲ್ಲಿ ಸನ್ಯಾಸ ದೀಕ್ಷೆಯನ್ನು ಅವರು ಪಡೆದರು, ಹೇಗೆ ಪಡೆದರು, ಆಮೇಲೆ ಆಗ ಆಚಾರ್ಯರ ಗುರುಗಳು ಅಚ್ಯುತ ಪ್ರೇಕ್ಷರು ಅವರ ಹತ್ರ ಹೇಗೆ ಹೋಗಿ ಆ ಒಂದು ತಂದೆ ಮಗುವಿನ ಒಂದು ಸಾಮರಸ್ಯ ತುಂಬ ಚೆನ್ನಾಗಿ ಮಧ್ವವಿಜಯ ಹೇಳುತ್ತೆ. ಅಪ್ಪ ಸನ್ಯಾಸ ತಗೋಬೇಡ ಅಂತ ಅನ್ನೋದು, ಮಗ ನಾನು ಸನ್ಯಾಸ ತಗೋತೀನಿ ಅನ್ನೋದು, ಅವೆಲ್ಲವೂ ಕೂಡ ಚರ್ಚೆ ಇನ್ನೂ ತುಂಬ ಚೆನ್ನಾಗಿ ಮಧ್ವವಿಜಯದಲ್ಲಿ ಅದು ಬರುತ್ತೆ ಅಂತ ಹೇಳ್ತಾ ಇವತ್ತು ನಾನು ಈ ಮಧ್ವವಿಜಯ ಚಿಂತನೆ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸ್ಸಹೃತ್. ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಖಿಲಃ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ತತ್ಮಹ್ಯಃ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವ ವಿಷ್ಣು ತೃಪ್ತಿಕರಃ ಸದಾ. ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹೃತ್. ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಖಿಲಃ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ತತ್ಮಹ್ಯಃ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವ ವಿಷ್ಣು ತೃಪ್ತಿಕರಃ ಸದಾ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯಮಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಸನ್ನಮಾಮಿ. ಓಂ ಸ್ವಸ್ತಿ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಇನ್ನೊಂದು 5 ನಿಮಿಷ ನಮಗೆ ಸಮಯ ಇದೆ. ತುಂಬಾ ಚೆನ್ನಾಗಿತ್ತು ಆಚಾರ್ಯ ಸುಜಿತ್ರು. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಭಾಗದಲ್ಲಿ ಕೃಷ್ಣನ್ ಲೀಲೆ ಕೇಳಿದ್ವಿ, ಬಟ್ ಇದೇ ಫಸ್ಟ್ ಟೈಮ್ ನಾನು ಆ ಥರ ಮಧ್ವ ಲೀಲೆನ ಇಷ್ಟು ಚೆನ್ನಾಗಿ ನೀವು ವಿವರಿಸಿದ್ದು. ಅದೇ ಸರ್ವೋತ್ತಮ ಲೀಲೆ ಕೇಳಿದ್ರೆ ಈಗ ಜೀವೋತ್ತಮ ಲೀಲೆ ಕೇಳಿದಾಗ ಆಯ್ತು ನಮಗೆ. ನಿಜವಾಗ್ಲೂ ಆಚಾರ್ಯರ ಲೀಲೆ ಅಂತಂದ್ರೆ ಆಚಾರ್ಯರ ಬಗ್ಗೆ ಇನ್ನೊಂದು ಮಾತು ಹೇಳ್ತಾರೆ. ಅವರು ಆಚಾರ್ಯರು ಚಿಕ್ಕವರಿದ್ದಾಗೂ ಮಗುವಿನ ಹಾಗೆ ಇದ್ರು, ವಯಸ್ಸಾದ ಮೇಲೂ ಕೂಡ ಮಗುವಿನ ಹಾಗೆ ಇದ್ರು. ಹಿ ವಾಸ್ ಲೈಕ್ ಎ ಚೈಲ್ಡ್ ಲೈಕ್, ನಾಟ್ ಎ ಚೈಲ್ಡಿಶ್. ಹಾಗೆ ಆಚಾರ್ಯರದು ಹಾಗೆ.